ಹಳ್ಳಿ ಸೊಗಡು ಹಳ್ಳಿಯಲ್ಲಿ ಕೂಡ ಎಲ್ಲರೂ ನೋಡಬೇಕು, ಪಟ್ನಲ್ಲಿ ಕೂಡ ಎಲ್ಲರೂ ನೋಡಬೇಕು. ಈ ಚಿತ್ರ ಅತ್ಯದ್ಭುತವಾಗಿ ಎಲ್ಲರ ಪ್ರಶಂಸೆಯನ್ನು ಪಡೆಯಬೇಕು ಅಂತ ಈ ಸಿನಿಮಾ ಸಕ್ಸಸ್ ಆಗಲಿ, ದೇವರ ಕೃಪೆ ಇರಲಿ, ಆ ದೇವರನ್ನ ಬೇಡ್ತೀನಿ. ಹಳ್ಳಿಯ ಸೊಗಡು, full documentary about Dodarange sir, about his work, and I wish the venture all the very best. नालिम कसूरी प्रोडक्शन और से सतीश भाई, डायरेक्टर कपिल जी, साहित्यिक डॉक्टर दोडारंगे गौड़ा जी जो एक सामाजिक फिल्म बनाने जा रहे हैं। उस फिल्म से लोगों को अच्छी प्रेरणा मिले, अच्छी बातें इनके जीवन में सीखें, ऐसे मेरे अंतर्हृदय से आशीर्वाद। ಹಳ್ಳಿ ಸೊಗಡಿನ ಕವಿ ಡಾಕ್ಟರ್ ದೊಡ್ಡರಂಗೇಗೌಡರ ಸಾಹಿತ್ಯ ಗೀತ ರಚನೆಗೆ ಮನಸೋಲದ ಮನುಜರೇ ಈ ಜಗತ್ತಿನಲ್ಲಿಲ್ಲ. ಅವರನ್ನು ಕಾವ್ಯ ಋಷಿ ಎಂದರೆ ಅತಿಶಯೋಕ್ತಿಯಾಗಲಾರದು. ದೇಶ ವಿದೇಶಗಳಲ್ಲಿ ಇವರ ರಚನೆಯ ಸಾಹಿತ್ಯ ಅನೇಕ ಸಹೃದಯರ ಮನಸ್ಸನ್ನು ಸೂರೆಗೊಂಡಿದೆ. ಭೂಮಿ ತೂಕದ ವ್ಯಕ್ತಿತ್ವದ ಅಪ್ಪಟ ಗ್ರಾಮೀಣ ಪ್ರತಿಭೆ, ಮಕ್ಕಳಾದಿಯಾಗಿ ಎಲ್ಲರೂ ಇಷ್ಟಪಡುವ ಹೂ ಮನಸ್ಸಿನ ಡಾಕ್ಟರ್ ದೊಡ್ಡರಂಗೇಗೌಡರಿಗೆ ಇಲ್ಲೊಬ್ಬ ಅಭಿಮಾನಿ ಇದ್ದಾನೆ. ಈತನೇ ಶಿವಣ್ಣ. ಈತನಿಗೆ ಹಳ್ಳಿ ಸೊಗಡಿನ ಕವಿಯೇ ಸ್ಫೂರ್ತಿ, ಅವರ ಗೀತೆಗಳ ಗಾಯನವೇ ಸಂತೃಪ್ತಿ. ಡಾಕ್ಟರ್ ದೊಡ್ಡರಂಗೇಗೌಡರೇ ಈತನಿಗೆ ಆರಾಧ್ಯ ದೈವ. ಈತನ ಅಭಿಮಾನದ ಕಥೆಯನ್ನ ನೋಡೋಣ ಬನ್ನಿ. ಆಹಾ, ಎಷ್ಟು ಚೆನ್ನಾಗಿದ್ಯಲ್ವಾ? ನಮ್ಮ ದೊಡ್ಡರಂಗೇಗೌಡ್ರು ಹಾಡು ತುಂಬ ಚೆನ್ನಾಗಿದೆ. ಈ ಹಾಡು ಅಂದ್ರೆ ನಂಗೆ ಪ್ರಾಣ. ಹೇ ಮಯೂರಿ, ನನಗೆ ಯಾರು ಇಲ್ಲ, ನಾನೊಬ್ಳೇ ಇರೋದು. ಹಾಗೆಲ್ಲ ಅನ್ಕೋಬೇಡ ಮಯೂರಿ. ದೊಡ್ಡರಂಗೇಗೌಡ್ರು ಹೇಳಿದರೆ ಸ್ನೇಹ ಪ್ರೀತಿನೇ ತಂದೆ ತಾಯಿ. ನಾನು ಯಾವತ್ತೂ ನಿನ್ ಜೊತೆನೇ ಇರ್ತೀನಿ. ಅಲ್ಬೇಡ ಮಯೂರಿ, ಸುಮ್ನಿರು ಆಯ್ತಾ?
ಎಲ್ರಿಗೂ ನಮಸ್ಕಾರ. ಈಗ ನಿಮ್ಮ ಮುಂದೆ ಹಾಡಲಿದ್ದಾರೆ ಕರ್ನಾಟಕದ ಸುಪ್ರಸಿದ್ಧ ಕವಿ ಡಾಕ್ಟರ್ ದೊಡ್ಡರಂಗೇಗೌಡರ ಅಭಿಮಾನಿ ಬಳಗದ ಶಿವಣ್ಣ ಮತ್ತು ತಂಡ. ಅವರಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ಮಿಲನ ಕಾಣದು ಭೂಮಿ ಬಾನು, ಅರಿಯ ನಾನು ಬೆರೆಯ ನೀನು, ಬವಣೆ ಬದುಕು ಅರಿಯ ನಾನು ಬೆರೆಯ ನೀನು. ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಒಲುಮೆ ಸಿರಿಯ ಕಂಡು ಬಯಕೆ ಸಿಹಿಯ ಉಂಡು, ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ. ನಡೆದಾಡೋ ಕಾಮನ ಬಿಲ್ಲೆ, ಹರಿದಾಡೋ ಮುಗಿಲಿನ ಮಿಂಚೆ, ತುಳುಕಾಡೋ ಬಾನಿನ ಚೆಲುವೆ, ಭುವಿಗಿಳಿದ ಹುಣ್ಣಿಮೆ ಹೊನಲೆ, ನೀನೆಂದಿಗೂ ನನ್ನ ಬಾಡಿಗೆ ಆನಂದದ ಅರುಣರಾಗ ಅರುಣರಾಗ. ತೇರ ಏರಿ ಅಂಬರದಾಗೆ ನೇಸರ ನಗುತ್ತಾನೆ, ತೇರ ಏರಿ ಅಂಬರದಾಗೆ ನೇಸರ. ಶಿವಣ್ಣವರೇ, ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ತುಂಬಾ ಧನ್ಯವಾದಗಳು. ನಮ್ಮ ಪ್ರೇಕ್ಷಕರೆಲ್ಲ ತುಂಬಾ ಖುಷಿ ಪಟ್ರು. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು. ಬರ್ತಿ ಹಾ ನಡೀರಿ. ಹಾ ಶಿವಣ್ಣ, ಇನ್ನೇನು ಗುಲ್ಬರ್ಗ, ರಾಯಚೂರು, ಬೆಳಗಾಮು, ಅಥಣಿ ಎಲ್ಲ ಸುತ್ತಾಕೊಂಡ್ ಬಂದಿದ್ದೀವಿ. ಮೈಸೂರು, ತುಮಕೂರು ಎಲ್ಲಾ ಕಡೆ ಸುತ್ತಾಕೊಂಡ್ ಬಂದಿದ್ದೀವಿ. ಇದೆಲ್ಲ ಆದ್ಮೇಲೆ ಇಡೀ ಕರ್ನಾಟಕ ಸುತ್ತಾಕೊಂಡ್ ಬಂದಿದ್ದೀವಿ. ಈಗ ನಮ್ಮ ಹುಟ್ಟೂರು, ನಮ್ಮ ಗುರುಗಳು ಹುಟ್ಟೂರಿಗೆ ವಾಪಸ್ ಹೋಗೋಣ. What a beautiful place. Yes, very nice place. Let's go and take a Yeah, snack. let's go. It's so good. Very nice place. I like that. Yeah, it's very greenish. I like it, Karnataka. Such a beautiful place. It's heaven. Yes, this is nice place. I'm feeling like to dance. I feel like to We'll do one fly. thing. Let's play the music and dance. Yeah. ಶಿವಣ್ಣ, ಅಲ್ಲಿ ನೋಡು. ಏನ್ ಗೆಳೆಯ ಅದು ಶಬ್ದ? ನಡಿ ಹೋಗೋಣ. ಏನ್ ಶಿವಣ್ಣ ಇದು? ಏನ್ ನೋಡ್ತಾ ಇದ್ದೀರೋ? ನಿಲ್ಸೋಗ್ರ ಅದನ್ನ. ಏನಿದು ಕೋತಿ ತರ ಕುಣಿತಾವ್ರು ಇವರು? ಕುಳಿತಿದ್ದಾರೆ. ಏನ್ ನೋಡ್ತಾ ಇದ್ದೀರ ಶಿವಣ್ಣ? ಕೇಳೋಗಿ ಏನು ಅನ್ಸ? ತಡಿ ಗೆಳೆಯ, ಅವ್ರಿಗೆ ಈ ಜಾಗದ ಪವಿತ್ರತೆ ಬಗ್ಗೆ ಗೊತ್ತಿಲ್ಲ. ನಾವು ತಪ್ಪು ಮಾಡಬಾರ್ದು. See, we are tourists. We have freedom. Who are you? ನೋಡಿ, ನೀವು ಟೂರಿಸ್ಟ್ಗಳಾದ್ರೆ ನಮ್ಮ ಹಳ್ಳಿ ಸೊಗಡನ್ನ ಸವಿಬೇಕೆ ಹೊರತು ಅಂತ ದೊಡ್ಡರಂಗೇಗೌಡರು ಹುಟ್ಟಿರೋ ಈ ಊರಲ್ಲಿ ಈ ತರ ಅಪಚಾರ ಮಾಡಬಾರ್ದು. ಇವ್ರಿಗೆ ಕನ್ನಡನೇ ಬರಲ್ಲ. ಯಾಕೆ ಅರ್ಥ ಮಾಡಿಸೋದು? ಕೋಣದ ಮುಂದೆ ಕಿಂದ್ರೆ ಬಾರಿಸ್ದಂಗ ಆಯ್ತು. ಹಾಗೆ. Hey man, who are you? We can understand Kannada, but we are unable to talk. ಹೇ, ನೋಡ್ರು, ಅವ್ರಿಗೆ ಕನ್ನಡ ಅರ್ಥ ಆಗುತ್ತಂತೆ. ಸಾರಿ ಫ್ರೆಂಡ್ಸ್, ವಿ ಕೆನ್ ನಾಟ್ ಸ್ಪೀಕ್ ಮಚ್ ಇಂಗ್ಲಿಷ್, ಬಟ್ ಮೋರ್ ಓವರ್ ನಾವೆಲ್ಲರೂ ಡಾಕ್ಟರ್ ದೊಡ್ಡರಂಗೇಗೌಡರ ಅಪ್ಪಟ ಅಭಿಮಾನಿಗಳು. ಹೌದೌದು, ನಾವೆಲ್ಲ ಅಭಿಮಾನಿ. ಅಂತ ಮಹಾನ್ ಭಾವರು ಹುಟ್ಟರು ಈ ಊರಲ್ಲಿ. ನಮ್ಗೆ ಇಷ್ಟ ಇಲ್ಲ ಅಷ್ಟೇ ಫ್ರೆಂಡ್ಸ್. ದೊಡ್ಡರಂಗೇಗೌಡರು ಬರೇ ನಮ್ ದೇಶಕ್ಕೆ ಮಾತ್ರ ಸಿಗುತ್ತಲ್ಲ, ಇಡೀ ವಿಶ್ವಕ್ಕೆ ಗೊತ್ತವರು. ಫೋಟೋ ತೋರ್ಸಪ್ಪ ನೀನು. ಇವರೇ ನಮ್ ದೊಡ್ಡರಂಗೇಗೌಡರು. We know him. Wait. ಏನ್ ಗೆಳೆಯ ಇದು? ಏನೋ ಗೊತ್ತಿಲ್ಲಪ್ಪ.
We are big fan of him. We have an association in America. Is it his birthplace? Really sorry for us. Really sorry. ನೋಡ್ದ ಶಿವಣ್ಣ, ಗುರುಗಳು ಹೆಸರು ಹೇಳ್ತಿದ್ದಾಗ ಎಂತ ಬದಲಾವಣೆ. ಆತ್ಮಬಲ ಯಶಸ್ಸಿನ ಸಾಧನೆ. ಈ ಮ್ಯೂಸಿಕ್ ನಮಗ್ ಬೇಕಾ? ಅದು ನಿಜನೇ. ನೀವು ದೊಡ್ಡರಂಗೇಗೌಡರ ಅಭಿಮಾನಿಗಳು ತಾನೆ? Yes. ಅವ್ರ ಹಾಡೊಂದನ್ನ ಹಾಡ್ತೀವಿ, ಕೇಳ್ತೀರಾ? ಬನ್ನಿ ಹಾಡೋಣ. All the best. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ. ಅವನು ಒಲಿದ್ರೆ ಕೊರಡು ಕೊನರಿ ಬಂಗಾರ ಬಾಳವ್ವ. ಅಕ್ರೆ ಮಾತಾಯಿ ಭಿಕ್ಷೆಯ ಕಂದವನೇ ಮಾದೇವ. ಕೋಲು ಮಂಡೆ ಜಂಗುಮ ದೇವರು ಗುರುವೆ ಕ್ವಾರಣ್ಯಕ್ಕೆ ದಯ ಮಾಡೋರೆ. ಕ್ವಾರಣ್ಯ ನೀಡುವ ಕೊಡುಗಲ್ಲ ಮಾದೇವನಿಗೆ. ನಮಸ್ಕಾರ. ನಮಸ್ಕಾರ. ಏನ್ ಶಂಕರಪ್ಪ? ಅರ್ಚಕ್ರೆ, ಒಂದು ಅರ್ಚನೆ ಮಾಡ್ಬೇಕಾಯ್ತು. ಯಾರ ಹೆಸರಲ್ಲಿ? ಅದೇ ನನ್ನ ಮಗ ಶಿವಣ್ಣನ ಹೆಸರಲ್ಲಿ. ಏನೇ ನೀನು, ನಿನ್ ಹೆಂಡತಿ ಹೆಸರಲ್ಲಿ, ನಿನ್ನ ಹೆಸರಲ್ಲಿ ಅರ್ಚನೆ ಮಾಡ್ಸೋದ್ ಬಿಟ್ಟು ನಿನ್ ಮಗನ ಹೆಸರಲ್ಲೇ ಮಾಡಿಸ್ಬೇಕು ಅಂತಿದೆಯಲ್ಲ, ಏನ್ ಕಾರಣ? ಅರ್ಚಕ್ರೆ, ನಮ್ ಶಿವಣ್ಣ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದ ಹಾಗೆ. ಹೌದು. ನಮ್ ಕುಟುಂಬ ಡಾಕ್ಟರ್ ದೊಡ್ಡರಂಗೇಗೌಡ್ರ ಹಾಡು ಹೇಳ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದೆ. ಶಿವಣ್ಣ ಚೆನ್ನಾಗಿದ್ರೆ ಇಡೀ ಊರೇ ಚೆನ್ನಾಗಿರುತ್ತೆ. ಹೌದಪ್ಪ, ಹೌದಪ್ಪ, ಹೌದಪ್ಪ. ಮಹಾನುಭಾವ, ಬಹಳ ಚೆನ್ನಾಗಿ ಹಾಡ್ತಾನೆ. ಅವನ ಮಹಾಪ್ರತಿಭೆ ಇಡೀ ಊರೇ ಕೊಂಡಾಡತ್ತೆ. ನೋಡು, ಅಂತವನು ಜನ್ಮ ಕೊಟ್ರಲ್ಲ, ನೀವಿಬ್ರು ಪುಣ್ಯವಂತರು. ಅಂದಾಗೆ ಶಿವಣ್ಣ ಯಾಕೆ ಬರ್ಲಿಲ್ಲ? ಅವನು ಬೇರೆ ಊರಿಗೆ ಹಾಡೋದಿಕ್ ಹೋಗಿದ್ದ, ಅಲ್ಲೇ ತಡವಾಯ್ತು ಅನ್ಸುತ್ತೆ. ಅವನು ಈಗಾಗ್ಲೇ ಬರ್ಬೇಕಿತ್ತು, ಇನ್ನೂ ಬಂದಿಲ್ಲ. ಮನೇಲಿ ಇಲ್ಲದ್ ನೋಡ್ಬಿಟ್ಟು ಅವನಿಲ್ಲ ಬರ್ಬೋದು. ಸರಿ ಸರಿ ಸರಿ. ಅರೆ, ನಮಸ್ಕಾರ. ಶಿವಣ್ಣನೇ ಬರ್ತಾ ಇದ್ದಾರಲ್ಲಪ್ಪ. ಬಾಪ್ಪ ಬಾ. ನಮಸ್ಕಾರ. ದೀರ್ಘಾಶ್ವಾನ್ ಭವ. ಏನಪ್ಪ ಶಿವಣ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಶಿವು,
ಎಷ್ಟು ಜನದ ಮುಂದೆ ನೀನ್ ಹಾಡು ಬಂದಿದ್ಯಾ. ನಿನ್ಗೆ ನಮ್ದಾಗ್ಲಿ ಯಾರ್ದು ಕಣ್ ತಾಗದೇ ಇರ್ಲಿ. ಅರ್ಚಕರೇ, ನಮ್ಮ ಗುರುಗಳಾದ ದೊಡ್ಡರಂಗೇಗೌಡರ ಹೆಸರಲ್ಲಿ ಅರ್ಚನೆ ಮಾಡಿ. ಅರೆ ನೋಡಯ್ಯ, ನೀನು ನಿನ್ನ ಮಗನ ಹೆಸರು ಅರ್ಚನೆ ಮಾಡುವಂತ ನೀನು ಹೇಳ್ತೀಯ. ಅವ್ನು ನೋಡು, ಗುರುಗಳು ದೊಡ್ಡರಂಗೇಗೌಡರ ಹೆಸರಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅದು ಕಣಯ್ಯ ಗುರುಭಕ್ತಿ ಅಂದ್ರೆ ಗುರುಭಕ್ತಿ. ನಿನ್ನ ಸಂಸ್ಕಾರ ಚೆನ್ನಾಗಿದೆ ಕಣಯ್ಯ, ಖಂಡಿತ ಮಾಡ್ತೀನಿ. ಅವರ ಹೆಸರಲ್ಲೇ ಮಾಡ್ತೀನಿ. ಮಹೇಶ್ವರಾಯ ನಮಃ, ಶಂಭುವೇ ನಮಃ, ವೃಷಭಧ್ವಜಾಯ ನಮಃ, ಶೂಲಿನೇ ನಮಃ, ಕಾಮಾಂತಕಾಯ ನಮಃ, ದೇವದೇವಾಯ ನಮಃ, ಶ್ರೀಕಂಠ ಸೌಜ್ಞಾಯ ನಮಃ, ಈಶ್ವರಾಯ ನಮಃ, ಅಂಬಿಕಾನಾಥಾಯ ನಮಃ, ರುದ್ರಾಯ ನಮಃ, ಓಂ ಶಿವಾಯ ನಮಃ. ತಗೊಳ್ಳಿ 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 ತಗೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ತಗೊಳ್ಳಿ. ಶಿವಣ್ಣಂತರ ಒಳ್ಳೆ ಮಗು ಎತ್ತು. ಶಿವಣ್ಣನ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಧನ್ಯವಾದ. ತಕ್ಕ ದೀಂ ತನನದಿದ್ದಿಲ್ಲಾನ ತಿಲ್ಲಾನ ನಾದರ್ ದೀಂ ದೀಂ ನಾದರ್ ದೀಂ ನಾದರ್ ದೀಂ ನಾದರ್ ದೀಂ ತನನದಿದ್ದಿಲ್. ತಪ್ಪು ಮಾಡ್ತಾ ಇದೆಯಾ? ಹಾಗಲ್ಲ, ನಾನೀಗ ಮಾಡಿ ತೋರಿಸ್ತೀನಿ, ಎಲ್ಲರೂ ಹಾಗೆ ಮಾಡಬೇಕಾಯ್ತಾ? ಕಿಟ್ಟ ತಕ್ಕ ದೀಂ ತನನದಿದ್ದಿಲ್ಲಾನ ತಿಲ್ಲಾನ ನಾದರ್ ದೀಂ ದೀಂ ನಾದರ್ ದೀಂ ನಾದರ್ ದೀಂ ನಾದರ್ ದೀಂ ತನನದಿದ್ದಿಲ್ಲಾನ ತಿಲ್ಲಾನ ನಾದರ್ ದೀಂ ದೀಂ ನಾದರ್ ದೀಂ ನಾದರ್ ದೀಂ ನಾದರ್ ದೀಂ. ಅರ್ಥ ಆಯ್ತಾ? ಎಲ್ಲಿ ಮಾಡಿ ಇನ್ನೊಂದ್ಸಲ. ನಮಸ್ಕಾರ. ಶಿವಣ್ಣ, ಏಯ್ ಅಲ್ಲಿ ನೋಡು, ಶಿವಣ್ಣ ಬಂದಿದ್ದಾರೆ. ಏಯ್ ನೋಡಿ, ಶಿವಣ್ಣ ನೋಡಿ. ನೀನು ಇವ್ರಿಗಿಲ್ಲೇ ಪಾಠ ಹೇಳ್ಕೊಡ್ತಾ ಇರು, ನಾನು ಇಲ್ಲೇ ಹೋಗಿ ಬರ್ತೀನಿ. ಹಾ, ಅಯ್ಯೋ ತೈ ದಿ ತೈ ತ ತೈ. ಸಾಕು 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 ಸಾಕು, ಇವತ್ತಿಗೆ ಇಷ್ಟ ಅಭ್ಯಾಸ ಸಾಕು. ನಾಳೆ ಮತ್ತೆ ಮುಂದುವರ್ಸೋಣ, ಆಯ್ತಾ? ಹೋಗಿ ಹೋಗಿ ಮನೆಗೆ ಹೋಗಿ. ಹೌದು, ಹಾಡಕ್ಕೆ ಅಂತ ಹೋದವರು ಇವತ್ತು ಬರಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿದ್ದಾರೆ. ಪಾಪ, ಅವ್ರಿಗೂ ನಿನ್ನ ನೋಡ್ದೆ ಇರೋಕ್ಕಾಗಲ್ಲ ಅನ್ಸುತ್ತೆ. ಸಾಕು ಸುಮ್ಮನಿರೆ. ಏನು ಅಲ್ಲಿ ಹೋಗು. ಅಪ್ಪ ಅಮ್ಮ ಇಲ್ಲಿದ್ದಾರೆ ಕಣ್ರು. ಅಯ್ಯೋ ಶಿವಣ್ಣ, ನಿಮ್ಮಪ್ಪ ನಿಮ್ಮಮ್ಮನ್ನ ನಾವು ವಿಚಾರಿಸ್ಕೊತೀವಿ. ಮೊದಲು ವಿಶೇಷ ಅತಿಥಿ ಅವ್ರನ್ನ ನೀನು ವಿಚಾರಿಸ್ಕೋಬೇಕು. ಹೋಗು ಹೋಗು ಶಿವಣ್ಣ. ಸರಿ ಬಾ ಹೋಗೋಣ. ನಾನು ಹೋಗಿ ಬರ್ತೀನಿ, ನೀನ್ ಮನೆಗೆ ಹೋಗ್ತೀಯಾ? ನಾನು ಆಮೇಲೆ ಬಂದು ಸಿಗ್ತೀನಿ. ನೋಡ್ಕೊಂಡು ಬರ್ಬೇಕಲ್ವೇನ್ರಿ? ಮನ್ಸನ್ನೆಲ್ಲೋ ಇಟ್ಟು ಇನ್ಯಾವುದೋ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ಏನೋ ಎಡವ್ದೆ, ಏನೀಗ? ಅದಕ್ಕೆ ರೀ ನೋಡ್ಕೊಂಡು ನಡಿಬೇಕು ಅಂತ ಹೇಳ್ತಾ ಇರೋದು. ನಾನು ನಿಮ್ಮನ್ನೇ ನೋಡ್ಕೊಂಡು ನಡೀತಿದ್ದೆ. ಏನು, ನನ್ನ ನೋಡ್ಕೊಂಡು ನಡೀತಾ ಇದ್ರಾ? ನನ್ನ ಮನ್ಸಿನ ಕಣ್ಣಿಂದ ನಿಮ್ಮನ್ನೇ ನೋಡ್ಕೊಂಡು ನಡೀತಿದ್ದೆ. ಅಂದ್ರೆ ನೀವ್ ಹೇಳೋದು ನಾನೇ ನಿಮ್ಮನ್ನ ಬೀಳಿಸ್ದೆ ಅಂತನಾ? ಹಾ, ಬನ್ನಿ ಕಣಿ ಕೇಳೋಣ. ಕ್ಷಮಿಸ್ರಿ, ನಾಟ್ಯರಾಣಿ ಶಾಂತಲಾ ಅವ್ರೆ. ನಾನು ಮಯೂರಿ, ಶಾಂತಲಾ ಅಲ್ಲ. ಪ್ರಾಣ ತ್ಯಾಗ ಮಾಡಿದ ಆ ಶಾಂತಲಾ ನಾನಾಗಲ್ಲ. ಓ ರೈ, ನೀವು ಪ್ರಾಣತ್ಯಾಗ ಮಾಡೋದು ಬೇಡ ಆಯ್ತಾ? ನೀವೇನ್ ಮಾಡೋದು ಬೇಡ ರೀ. ನನ್ನ ಮನಸ್ಸಿನ ರಾಣಿಯಾಗಿ, ನನ್ನ ಪ್ರೇಮದ ರಾಣಿಯಾಗಿ, ಮಾತಾಡು ಜೀವಣ್ಣ, ಮಾತಾಡು. ನನ್ನ ನಾಟ್ಯದ ರಾಣಿ ಮಯೂರಿಯಾಗಿ ನನ್ನ ಜೊತೆ ಇದ್ರೆ ಸಾಕ್ರಿ. ಸಂಗಾತಿ ನೀನಾದೆ
ಕಿರ್ಚಾಡ್ತಾ ಇದ್ದಾರೆ. ಬಂದ್ರು ಅವ್ರು ನಿಲ್ಸಲ್ಲ. ಕಮಾನ್, ಅಲ್ಲಿ ಬಂದ್ರು ನಮ್ ಬಾಸು. ರೆಡಿ ಇದೀರಲ್ಲ? ಓಕೆ, ವೆರಿ ಗುಡ್. ಇವತ್ತು ಹಳ್ಳಿಲಿ ಚಿಂದಿ ಚಿತ್ರಾನ್ನ ಮಾಡಕ್ ಬಿಡೋಣ. ಗೌಡ ಗೌಡ್ತಿ ಎಲ್ಲ ಇಡೀ ಊರೇ ಹಳ್ಳಿನೇ ಗಡಗಡ. ಹಳ್ಳಿ ದಾರಿಯಲ್ಲಿ ಕಪ್ಪು ಬೀದಿಯಲ್ಲಿ ಇವನಿಂಗ್ ಗೊತ್ತಿನಲ್ಲಿ No, Maran. Only Michael. Yeah, okay. ಡಾಕ್ಟರ್ ಮಧುಸೂದನ್ ಸರ್, ಡಾಕ್ಟರ್ ದೊಡ್ಡರಂಗೇಗೌಡ್ರದ್ದು ಮಣ್ಣಿನ ಮಾತುಗಳು ಓದ್ದೆ. ಎಸ್ ಸರ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೀವು ಓದಿ. ಡಾಕ್ಟರ್ ಇದ್ದಾರಾ? ಸರ್, ಶಿವಣ್ಣ ಬಂದಿದ್ದಾರೆ. ಕಳಿಸಿ, ಒಳಗಡೆ ಕಳಿಸಿ. ನಮ್ಮ ಶಿವಣ್ಣ. ನಮಸ್ಕಾರ. ನಮಸ್ತೆ ಶಿವಣ್ಣ. ಬನ್ನಿ. ನಮಸ್ತೆ. ನಮಸ್ಕಾರ ಡಾಕ್ಟ್ರೆ. ಬನ್ನಿ ರಾಯ್ರೆ, ಕೂತ್ಕೊಳ್ಳಿ. ಬನ್ನಿ, BP ಚೆಕ್ ಮಾಡ್ಬೋಣ? ಎಸ್ ಸರ್. ಶಿವಣ್ಣ, ಡಾಕ್ಟ್ರೆ ಹೇಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ. ಸಾಹಿತ್ಯ ಕಾಯಕ ತುಂಬಾ ಚೆನ್ನಾಗಿತ್ತು. ನೆನ್ನೆ ಒಂದು ಕಾರ್ಯಕ್ರಮನ ಮುಗಿಸ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು ಡಾಕ್ಟ್ರೆ. ಹೌದಾ? ಹೌದು. ವೆರಿ ಗುಡ್. ಶಿವಣ್ಣವ್ರೆ, ಹೇಗ್ ನಡೀತಾ ಇದೆ ನಿಮ್ಮ ಕೃಷಿ ಕಾಯಕ? ಮಳೆನೇ ಇಲ್ವಲ್ಲ ಡಾಕ್ಟ್ರೆ, ಏನ್ ಮಾಡೋದು? ಇಬ್ರದ್ದು BP ನಾರ್ಮಲ್ ಆಗಿದೆ. ಇಬ್ರು ಚೆನ್ನಾಗಿದ್ದೀರಾ ರಾಯ್ರೆ, ಇಬ್ರು ಆರೋಗ್ಯವಾಗಿದ್ದೀರಾ. ಅದಕ್ಕೆ ಕಾರಣ ನಿಮ್ಮ ಮಗ ನಿಮಗೆ ಒಳ್ಳೆ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಮಗನ ನಮ್ಗೆ ಗೊತ್ತಿಲ್ವಲ್ಲ. ಶಿವಣ್ಣ ನನ್ನ ಹಾಗೆ ಡಾಕ್ಟರ್ ಅಲ್ಲದೆ ಇರಬಹುದು, ಆದ್ರೆ ಮನಸ್ಸಿಗೆ ಆಹ್ಲಾದ, ಆರೋಗ್ಯ ಕೊಡೋ ಡಾಕ್ಟ್ರು. ಓಹೋ, ಡಾಕ್ಟರ್ ಶಿವಣ್ಣ. ಡಾಕ್ಟ್ರೇ, ನೀವು ಹೇಳ್ತಾ ಇರೋದು ನನಗೆ ಸ್ವಲ್ಪ ಸಂಕೋಚ ಆಗ್ತಾ ಇದೆ. ನನ್ನಿಂದ ಏನಾದರೂ ತಿಳಿದೆ ತಪ್ಪಾಗಿದೆಯಾ? ಚೇಚೆ, ನಾನು ಹೇಳ್ತಾ ಇರೋದು ನಿಮ್ಮ ಹಾಡಿನ ಮೂಲಕ ಇವರ ಆರೋಗ್ಯನ ಕಾಪಾಡ್ತಾ ಇದ್ದೀರಾ ಅಂತ. ನಿಮ್ಮ ಹಾಡು ಅವರ ಮನಸ್ಸಿಗೆ ಆರೋಗ್ಯ, ಸಂತೋಷ ಕೊಟ್ಟಿದೆ ಅಂತ. ಇದು ನಿಮ್ಮ ದೊಡ್ಡ ಮಾತು ಡಾಕ್ಟ್ರೆ. ಇದು ನನ್ನ ಮಾತಲ್ಲ ಶಿವಣ್ಣ. ವಿಶ್ವದಾದ್ಯಂತ ಸಂಶೋಧನೆಯಿಂದ ದೃಢಪಟ್ಟಿದೆ. ಸಂಗೀತದಿಂದ ಚಿಕಿತ್ಸೆ ನೀಡಬಹುದು, ಎಷ್ಟೋ ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಬಹುದು. ಸಂಗೀತವನ್ನ ಥೆರಪಿಯಾಗಿ ಕೂಡ ಬಳಸ್ತಾ ಇದ್ದಾರೆ. ನೀವು ಹೇಳ್ತಾ ಇರೋದು 100% ನಿಜ ಡಾಕ್ಟ್ರೆ. ರಾಯ್ರೆ, ನಿಮ್ಮ ಆರೋಗ್ಯ ಸದಾ ಹೀಗೆ ಇರಲಿ. ಡಾಕ್ಟ್ರೆ, ನಿಮ್ಮ ಹಾರೈಕೆಗೆ ಧನ್ಯವಾದಗಳು. ಡಾಕ್ಟರ್, ನಾವಿನ್ ಹೋಗಿ ಬರ್ತೀವಿ. ಸರಿ ಶಿವಣ್ಣ, ಇವರಿಬ್ಬರನ್ನು ಬಿಟ್ಬಿಟ್ಟು ನೀವು ವಾಪಸ್ ಬನ್ನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದು. ಹೌದಾ? ಖಂಡಿತ ಬರ್ತೀನಿ. ಅಯ್ಯೋ ಪರವಾಗಿಲ್ಲಪ್ಪ, ಮತ್ತೆ ನೀನ್ ನಮ್ಗೆ ಬಿಟ್ಟು ಬರೋದು ಬೇಡ. ನಾವೇ ನಿಧಾನವಾಗಿ ಹೋಗ್ತೀವಿ. ಸರಿ ಅಮ್ಮ, ಹೋಗಿ ಬರ್ತೀವಿ. ಧನ್ಯವಾದ. ಒಳ್ಳೇದು. ಬನ್ನಿ ಶಿವಣ್ಣ. ಶಿವಣ್ಣವ್ರೆ, ಈ ಪುಸ್ತಕ ಬರೆದಿರೋದು ಯಾರು ಗೊತ್ತಾ? ನಮ್ಮ ಗುರುಗಳಾದ ದೊಡ್ಡರಂಗೇಗೌಡ್ರಲ್ದೆ ಮತ್ತೆ ಯಾರು? ಬಹಳ ದಿನಗಳಿಂದ ನಿಮ್ಮ ಹತ್ರ ಒಂದು ವಿಷಯನ ಚರ್ಚೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಆಗಿರ್ಲಿಲ್ಲ. ನಾನು ಕೂಡ ಡಾಕ್ಟರ್ ದೊಡ್ಡರಂಗೇಗೌಡರ ದೊಡ್ಡ ಅಭಿಮಾನಿ. ಅವರ ಕತೆ, ಕವಿತೆ, ಅವ್ರು ಬರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯವನ್ನ ನಾನು ಕೂಡ ಓದಿದ್ದೀನಿ, ಓದ್ತಾನೆ ಇರ್ತೀನಿ. ದೊಡ್ಡರಂಗೇಗೌಡರು ಸೆಳ್ತವೆ ಅಂತದ್ದು. ದೊಡ್ಡರಂಗೇಗೌಡರ ಹುಟ್ಟೂರಾದ ಕುರುಬ್ರಳ್ಳಿಗೆ ನಾವೆಲ್ಲರೂ ಸೇರಿ ಅವ್ರನ್ನ ಕರೆಸ್ಬೋದಲ್ವಾ?
ಅದು ನಮ್ಮೆಲ್ಲರ ಆಸೆಯೂ ಇಡೀ ಊರಿಗೂರೇ ಅವ್ರ ಬರುವಿಕೆಗಾಗಿ ಕಾಯ್ತಾ ಇದೆ. ದೊಡ್ಡರಂಗೇಗೌಡರ ಅಕ್ಕರೆಯ ಮಾತುಗಳನ್ನ, ಅವ್ರ ಹಾಡುಗಳನ್ನ, ಅವ್ರ ಆಶೀರ್ವಾದ ಪಡಿಬೇಕು ಅಂತ ಇಡೀ ಹಳ್ಳಿನೇ ಕಾಯ್ತಾ ಇದೆ. ನಮ್ಮ ಹಳ್ಳಿಯಲ್ಲಿ ಹಿಂದೆಂದೂ ಕಂಡಿರದ ಸಾಂಸ್ಕೃತಿಕ ಉತ್ಸವನ್ನ ನಮ್ಮ ದೊರಂಗ ಅವರ ಉತ್ಸವವಾಗಿ ಆಚರಿಸಬೇಕು ಅಂತ ನಾವೆಲ್ಲರೂ ಸಿದ್ಧ ಮಾಡ್ಕೊತಾ ಇದೀವಿ. ಶಿವಣ್ಣ, ಈ ಉತ್ಸವದ ಯಶಸ್ವಿಗೆ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ. ಆದಷ್ಟು ಬೇಗ ದೊಡ್ಡರಂಗೇಗೌಡ್ರನ್ನ ಈ ಊರಿಗೆ ಕರೆಸಿ. ಖಂಡಿತ ಕರೆಸ್ತೀವಿ. ದೊರಂಗೂರಲ್ಲಿ ಕಾಲಿಟ್ಟ ಕ್ಷಣ ಸಾಂಸ್ಕೃತಿಕ ಜಾತ್ರೆನೇ ನಡೆಸೋಣ. ಈ ಸಂಭ್ರಮಕ್ಕೆ ನೀವೆಲ್ಲ ಕೈ ಜೋಡಿಸ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ ಡಾಕ್ಟ್ರೆ. ನಾನೇನು ಬರ್ತೀನಿ. ಧನ್ಯವಾದಗಳು. ಲೋ, ವಿಷಯ ಗೊತ್ತೇನಲ್ಲ? ಏನು? ನಮ್ ಶಿವಣ್ಣವರು ದೊಡ್ಡರಂಗೇಗೌಡ್ರನ್ನ ಈ ಊರಿಗೆ ಕರೆಸ್ತಿದಾರೆ ಕಂಡ್ರಲ್ಲ. ಅಯ್ಯೋ, ದೊಡ್ಡರಂಗೇಗೌಡ್ರು ನಮ್ಮೂರ್ ಬರ್ತಾರ ಅಂದ್ರೆ ನಮ್ ಪುಣ್ಯಲ್ಲಪ್ಪ ಅದು. ಎಂತ ಪುಣ್ಯದೀಶನಲ್ಲಿ ನಾವೆಲ್ಲ ಜನಗಳು ಬಾರಿ ಭರ್ಜರಿಯಾಗಿ ಈ ಸಲ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂಡ್ಲಾ. ಗ್ಯಾರಂಟಿ ಮಾಡೋಣ ಬ್ರೋ. ಮೈಕಲ್ ಜಾಕ್ಸನ್ ಯಾರು ಹಿಂಗವ್ರೆ? ಇವನೇ ಅವನ ಒಳ್ಳೆ ಕೆಂಪು ಕೋತಿದ್ದಂಗ ಅವನೇ. ಇವ್ರ ವೇಷಗಳು ನೋಡ್ಲಾ? ಯಾರ ನೀವೆಲ್ಲ? ಯಾರು ನೀವೆಲ್ಲ ಸರ್ಕಸ್ ಇಂದ ಬಂದಿದ್ರೇನ್ರು? ಕಕ್ಕಬೋತು ನನ್ನ ಮಗನೇ, ಇದೇನು ಹೊಟ್ಟೆನೇನೋ ಮೇಲೆ ಕೋತಿ. ಕರಿ ನನ್ನ ಮಗನ ಯಾಕೆ ಸ್ಪೆಕ್ಸು? ಇದೇನೋ ಗಂಡ ಹೆಣ್ಣ? ಮಿಸ್ಟರ್ ವಿಲೇಜರ್ಸ್, ಆಲ್ ಪಂಚ ಪೀಪಲ್ಸ್, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಇದು ಆಲ್ ವೆಸ್ಟರ್ನ್ ಕಲ್ಚರ್. ನಾವು ಮುದ್ದೆ ತಿನ್ನರ್ಕಂಡ್ಲಾ? ಫಸ್ಟ್ ಮುದ್ದೆ ತಿನ್ನಲೇ. ನೋ ಮುದ್ದೆ, ನೋ ಮುದ್ದೆ, ನೂಡಲ್ಸ್, ಓನ್ಲಿ ಬರ್ಗರ್. ಯಾರೇನು ಬರ್ಗರು ಬೆಗ್ಗರು ಅನ್ಕೊಂಡೆ? ಬರ್ಗರ್ ಬರ್ಗರ್. ಕುರುಬ್ರಳ್ಳಿ ಬಂದು ಆಂಗ್ಲ ಸಂಸ್ಕೃತಿ ಕಲಿಸ್ತಾ ಇದೆಯಲ್ಲ. ಇದೆಲ್ಲ ಫಾರಿನ್ ಕಲ್ಚರ್. ಇವನೇನು ಅಮ್ಮನ ಅವಳಲ್ಲ, ಅವನು. ನೀನೇನೇ ಆಗಿರೋ, ಇನ್ನು 5 ನಿಮಿಷ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ನಮ್ಮ ಸಂಸ್ಕೃತಿ ಬಟ್ಟೆ ಹಾಕಂಬಂದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಗನ. ವಾಟ್ ನಿಮ್ಮೂರಲ್ಲಿ ನಮ್ಮ ಮೈಕಲ್ಗೆ ಈ ತರ ನಾವ್ ವೆಲ್ಕಮ್ ಮಾಡೋದು? ಮೈಕಲ್ ಆಗಿರ್ಲಿ ಗುಂಡ್ಕಲ್ ಆಗಿರ್ಲಿ, ನಾವ್ ಹೇಳಿದ್ದೆ ಸತ್ಯ ಅದು. ಮಿಸ್ಟರ್ ವಿಲೇಜರ್ಸ್, ಆಲ್ ಪಂಚ ಪೀಪಲ್, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಯು ಆರ್ ಆಲ್ ವೇಸ್ಟ್ ಬಾಡೀಸ್. ಐ ಥಿಂಕ್ ಕಮ್ ಆನ್, ಲೆಟ್ ಅಸ್ ಗೋ. ಯಾ ಟೋಟಲಿ ಡಿಸ್ಟರ್ಬ್. ಈ ನನ್ನ ಮಕ್ಳು ಚೇಂಜ್ ಆಗಲ್ವೋ? ಅನುಪಮ ಚೆಲುವು ಮೀನುಗಿ ಬೆರಗಾದೆ ತೇಲಿ ಬಂದ. ನೀನು ಶಿವಣ್ಣ ಅನ್ನೋದು ಗೊತ್ತಿದೆ, ಬಾ ಪೊಲೀಸ್ ಸ್ಟೇಷನ್ಗೆ. ಸರ್ ನಾನಾ? ಸರ್ ನಿಮ್ಗೆಲ್ಲೋ ತಪ್ಪು. ತೆಪ್ಪೋ ನೆಪ್ಪೋ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಸ್ಟೇಷನ್ಗೆ ಬಾ. ಇಲ್ಲ ಅಂದ್ರೆ ಎತ್ತಾಕೊಂಡು ಹೋಗ್ಬೇಕಾಗತ್ತೆ. ಏನ್ ಮಾಡ್ತೀರಿ ಹೇಳಿ? ನಾನೇ ಬರ್ತೀನಿ, ಬನ್ನಿ ಸರ್. ನಮ್ಮ ಸಾಹೇಬ್ರ ಹತ್ರ ಹೋದ್ರೆ ಏನು ಎತ್ತ ಅಂತ ಅವರೇ ಹೇಳ್ಬಿಡ್ತಾರೆ ಅಲ್ವೇನಾ? ಸಾರ್, ಆ ಸ್ವಾಮಿ ಬರಕಿಲ್ಲ ಅಂತಿದ್ದ. ನಾನು ಲಾಟಿ ರುಚಿ ತೋರಿಸ್ತಾ ಅಂದ್ಮೇಲೆ ಬಂದಿದ್ದು. ನಿಮ್ಮನ್ನ ಈ ರೀತಿ ಕರ್ಸ್ಕೊಂಡಿದ್ದಕ್ಕೆ ಕ್ಷಮೆ ಇರಲಿ. ತುಂಬಾ ದಿನಗಳಿಂದ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಒಂದು ಆಸೆ ಇತ್ತು, ಅದಕ್ಕೆ ಇವತ್ತು ಕಾಲ ಕೂಡ ಬಂತು. ಸರ್, ನೀವು ನನ್ನ ನೋಡ್ಬೇಕು ಅಂತ ಹೇಳಿ ಕಳ್ಸಿದ್ರೆ ನಾನೇ ಬಂದ್ಬಿಡ್ತಾ ಇದ್ದೆ. ಆದ್ರೆ ಹೀಗೆ ಸಾಮಾನ್ಯವಾಗಿ ಪೊಲೀಸ್ನವ್ರನ್ನ ಯೂನಿಫಾರ್ಮ್ ನಲ್ಲಿ ನೋಡಿದಾಗ ಹೀಗಾಗತ್ತೆ. ಅದನ್ನ ಬಿಟ್ಬಿಡಿ. ನೀವು ಮಾಡಿರೋ ತಪ್ಪೇನು ಅಂದ್ರೆ, ನೋಡಿ, ನೀವು ದೊಡ್ಡರಂಗೇಗೌಡರ ಗೀತೆಗಳನ್ನ ಹಾಡೋದ್ರ ಜೊತೆಗೆ ನೀವು ಜಾನಪದ ಗೀತೆಗಳನ್ನು ಹಾಡಿ ಫೇಮಸ್ ಆಗಿದ್ದೀರಾ. ನಾನು ದೊಡ್ಡರಂಗೇಗೌಡರ ಅಭಿಮಾನಿ ಕಣ್ರಿ. ಹೌದಾ ಸರ್? ಈಗ ಮನಸ್ಸು ತುಂಬಾ ನಿರಾಳಾಯ್ತು ಸರ್. ಎಲ್ಲಿ ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನೇನೋ ಅಂತ ಭಯ ಆಗ್ತಾ ಇತ್ತು. ದೊಡ್ಡರಂಗೇಗೌಡರು ನಮ್ಮ ದೊರಂಗವು. ನೀವು ಹಾಗಿರೋದ್ರಿಂದನೇ ನಿಮ್ಮನ್ನು ನಾನು ಕರ್ಸ್ಕೊಂಡಿದ್ದು. ದೊಡ್ಡರಂಗೇಗೌಡರ ಸಾಹಿತ್ಯ ಅಭಿಮಾನಿ ನಾನು. ಅನೇಕ ವರ್ಷಗಳಿಂದ ಅವರ ಪುಸ್ತಕಗಳನ್ನ ಓದ್ಕೊಂಡು ಬಂದಿದ್ದೀನಿ. ಆದ್ರಿಂದ ಅದನ್ನು ಹಂಚ್ಕೊಳ್ಳೋದಕ್ಕೆ ನೀವೇ ಸರಿಯಾದ ವ್ಯಕ್ತಿ ಅಂತ ಅನಿಸ್ತು, ಅದಕ್ಕೆ ಕರ್ಸ್ಕೊಂಡೆ. ನನಗೂ ದೊಡ್ಡರಂಗೇಗೌಡರ ಕವಿತೆಗಳನ್ನ ಹಾಡುವಂತ ಹವ್ಯಾಸ ಇದೆ. ಹೋ, ಹೌದಾ ಸರ್? ಹೌದು. ತುಂಬಾ ಖುಷಿ ಆಯ್ತು ಸರ್. ಸರ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಮ್ಮ ದೊರಂಗ ಅವ್ರ ಕವಿತೆಯೊಂದನ್ನ ಹಾಡ್ಬೋದಾ? ನೀವು ಸ್ವತಃ ಹಾಡುಗಾರರು, ನೀವೇ ಹೇಳಿದ ಮೇಲೆ ನನಗೆ ಖುಷಿ ಆಗತ್ತೆ.
ಹಾಡ್ತೀನಿ. ಯಾವ ದೇವ ಇಲ್ಲಿ ಬಂದು ಬರೆದನು ಬಣ್ಣದ ಚಿತ್ತಾರ, ಈಗ ತಾನೇ ಸ್ವಾಮಿ ಕಣ್ಣು ತೆರೆದನು ಬಂಗಾರನೇ ಸಾರ, ಈಗ ತಾನೇ ಸ್ವಾಮಿ ಕಣ್ಣು ತೆರೆದನು ಬಂಗಾರನೇ ಸಾರ, ಹೊಯ್ ಬಂಗಾರನೇ ಸಾರ, ಹೊಯ್ ಬಂಗಾರನೇ ಸಾರ. ಸರ್ ತುಂಬಾನೇ ಅದ್ಭುತವಾಗಿ ಹಾಡಿದ್ರಿ ಸರ್. ನಿಜವಾಗ್ಲು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹಾಡುವ ಹವ್ಯಾಸ ಬೆಳೆಸ್ಕೊಂಡಿದ್ದೀರಲ್ಲ, ನಿಮಗೊಂದು ಸೆಲ್ಯೂಟ್ ಸರ್. ಇದುವರೆಗೂ ನಮ್ಮ ಸಾಹೇಬ್ರಿಗೆ ಆಡೋಕೆ ಬರಲ್ಲ ಅನ್ಕೊಂಡಿದ್ದೆ. ಚೆನ್ನಾಗಿ ಆಡ್ತವ್ರಲ್ಲೋ. ಅದು ಯಾವಾಗ್ಲೂ ಹಾಗೆ, ತುಂಬಿದ್ ಕೂಡ ತುಳ್ಕೋದಿಲ್ಲ. ನನಗೂ ದೊಡ್ಡರಂಗೇಗೌಡ್ರ ಜೊತೆ ಮಾತಾಡ್ಬೇಕು ಅಂತ ಆಸೆ ಇದೆ, ಆದ್ರೆ ಕಾಲ ಕೂಡ ಬಂದಿಲ್ಲ. ನಾವು ಅವ್ರನ್ನ ನಮ್ಮ ಹಳ್ಳಿಗೆ ಕರೆಸಿ ಗೌರವಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದೀವಿ ಸರ್. ನೀವ್ ಹೇಳಿದ್ದೆ ಆಗ್ಬಿಟ್ರೆ ಹಳ್ಳಿಗಂತೂ ಹಬ್ಬ. ಸರ್ ನೀವು ಹೇಳ್ದಂಗೆ ದೊರಂಗ ಅವರ ಹಳ್ಳಿ ಹಬ್ಬ ಆದಷ್ಟು ಬೇಗ ಮಾಡ್ತೀವಿ ಸರ್. ಆಗ್ಲಿ, ನಮ್ಗಳ ಸಹಕಾರ ಇದ್ದೇ ಇರುತ್ತೆ. ದೊಡ್ಡರಂಗೇಗೌಡರ ಭೇಟಿಗೆ ಕಾಯ್ತಾ ಇರ್ತೀನಿ. ಸರಿ ಸರ್, ನಾನು ಹೊರಡ್ತೀನಿ. ಧನ್ಯವಾದಗಳು. ಏಯ್, ಅವ್ರನ್ನೆಲ್ಲ ಒಳಗಡೆ ಹಾಕ್ರೋ. ನನ್ನ ಮಕ್ಕಳ ಸಿಗಿದ್ರೆ ನಾಲ್ಕು ತಾಳಗೆ ನನ್ನ ಮಕ್ಕಳ ಕಳ್ಳನ ಮಕ್ಕಳ. ಅವನಿಗೆ ಹೇಳ್ಬಿಡು, ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾಳೆನೆ ಊರ್ ಬಿಡ್ಬೇಕಾಯ್ತದೆ. ಏನಾ? ನಮಸ್ಕಾರ ಯಜಮಾನ್. ಏಯ್, ನಮ್ಮ ಗುರುಗಳ ವಾಕ್ಯ ಸರ್ವಕಾಲಕ್ಕೂ ಸಲ್ಲುತ್ತೆ. ನಾವು ಮನುಷ್ಯರು ಅರ್ಥ ಮಾಡ್ಕೋಬೇಕಷ್ಟೇ. ನೀನ್ ಹೇಳ್ತಿರೋ ಸರಿನೇ. ಈ ಮಾತನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ದೇಶದಲ್ಲಿ ಯಾಕೆ ಇಡೀ ಪ್ರಪಂಚದಲ್ಲೇ ಕ್ರೌರ್ಯ ಅನ್ನೋದೇ ಇರ್ತಿರ್ಲಿಲ್ಲ. ದ್ವೇಷ ಅಸೂಯೆಗಳು ಇರ್ತಾ ಇರಲಿಲ್ಲ. ಎಲ್ಲ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಣೋ ಅಂತ ಆಗಿರೋದು. ಅಷ್ಟಿಲ್ದೆ ನಮ್ಮ ದೊಡ್ಡರಂಗೇಗೌಡರು ಬರ್ದಿದಾರ. ಆ ಯಮ್ಮನ್ ನೋಡು, ಎಷ್ಟು ಒಳ್ಳೆಯವಳು. ಜಿನಾಲು ಈ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಕಣ್ಣೀರು ಸುರಿಸ್ತಾನೆ ಇರ್ತಾಳೆ. ದೇವ್ರೆ, ನನ್ ಗಂಡಂಗ್ ಒಳ್ಳೆ ಬುದ್ಧಿ ಕೊಟ್ಟು ನನ್ ಮಕ್ಕಳು ಚೆನ್ನಾಗಿ ನೋಡ್ಕೊಡಂಗ್ ಮಾಡಪ್ಪ. ಎಲ್ಲದಕ್ಕೂ ಕಾಲ ಕೂಡು ಬರಬೇಕು. ಹೌದು, ಯಾವಾಗ ಕರುಣೆ ಬರುತ್ತೋ ಆ ದೇವರಿಗೆ ಗೊತ್ತು. ಏನ್ರಿದು ದೌರ್ಜನ್ಯ? ಏನ್ ಅನ್ಯಾಯ? ಅಯ್ಯೋ ದೇವಸ್ಥಾನಕ್ಕೆ ಬಂದು ಇಷ್ಟೆಲ್ಲ ಅನ್ಯಾಯ ಬೇಡ ಬಿಟ್ಬೇಡಿ, ಹಂಗ್ ಮಾಡ್ಬಾರ್ದು. ನನ್ ಕಣ್ ತಪ್ಪಿಸಿ ಬಂದಿದ್ಯೇನ? ಇಲ್ಲಿ ಯಾರು ಕಾಯ್ತಾ ಇದ್ರಿ ನಿನ್ಗೆ? ದೇವಸ್ಥಾನಕ್ಕೆ ಬಂದು ಇಂತ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಎಲ್ಲರೂ ಇದಾರೆ ಅಂತ ನನಗೆ ತೋರಿಸ್ತಾ ಇದ್ಯಾ? ದೇವಸ್ಥಾನಕ್ಕೆ ಬಂದು ಆತರ ಅಪಚಾರ ಮಾಡಬಾರ್ದು. ಅಣ್ಣ, ಶಿವಣ್ಣ, ಇವ್ರ ಕೈಯಿಂದ ನನ್ನ ಕಾಪಾಡಿ ಅಣ್ಣ. ಇಲ್ಲಾಂದ್ರೆ ಮನೆಗೆ ಕರ್ಕೊಂಡೋಗಿ ನನ್ನ ಸಾಯಿಸ್ಬಿಡ್ತಾರೆ ಹೊಡೆದು. ಮನೆಗೆ ನಡೀತೀಯಾ? ಬೇಡ, ಬಿಟ್ಬಿಡಯ್ಯ. ನಾವೆಲ್ಲ ಅವ್ರ ಮನೆಗೆ ಹೋಗೋಣ. ಆ ಹೆಣ್ಮಕ್ಳು ಬಾಳನ್ನ ಸರಿ ಮಾಡೋಣ. ಆ ಕುಡುಕನಿಗೆ ಒಂದು ಬುದ್ಧಿ ಕಲ್ಸೋಣ. ನೀವೇನ್ ಹೇಳ್ತಿದ್ರಿ ಗೊತ್ತಾ? ನಮ್ ಕೈಲಾಗೋ ಕೆಲ್ಸನ ಇಲ್ಲಿ ಆ ಕುಡುಕ ನಿಮ್ಗೆ ಯಾಕೆ ಅಂತ ಕೇಳಿಲ್ವಾ? ಶಿವಣ್ಣ, ನೀನೇ ನೋಡ್ತಾ ಇದೆಯಲ್ಲಪ್ಪ ಇದೆಲ್ಲ. ಯಾರೇನೇ ಹೇಳಿದ್ರು ಏನೇ ಕೇಳಿದ್ರು ನಾನು ಅನ್ಕೊಂಡಿದ್ದೆ ನಾ ಮಾಡೇ ಮಾಡ್ತೀನಿ. ನೀವು ಬರ್ದಿದ್ರು ನಾನು ಹೋಗ್ತೀನಿ. ಶಿವು, ನಿನ್ ಬಿಟ್ಟು ನಾವ್ ಇರ್ತೀವ? ನಿನ್ನಿಂದ ನಾವು ಬರ್ತೀವಿ. ಬನ್ನಿ ಹೋಗೋಣ. ನಡೀರಿ, ಹೋಗೋಣ. ನಡೀರಿ, ನಡೀರಿ, ಮನೆ ಬಿಟ್ಟು ಹೋಗ್ರಿ. ತೊಲಗಿ ಇಲ್ಲಿಂದ. ನಡೀರಿ, ನಡೀರಿ ಇಲ್ಲಿಂದ. ಹೋಗಿ, ನಡೀರಿ, ಮನೆ ಬಿಟ್ಟು ಹೋಗಿ. ಏನ ಮಗ ಹಿಂಗ್ ಹೇಳ್ತಿದ್ಯಾ? ನಮ್ಗೆ ಇನ್ಯಾರ ಗತಿ? ಇವತ್ತಿಂದ ನಾನು ಯಾರೋ ನೀವು ಯಾರೋ. ಹೋಗಿ ನಡಿ. ಹೊತ್ತು ಎತ್ತು ಸಾಕಿದ್ದಕ್ಕೆ ಇಂಥ ಮಾತಾಡೋದು. ನಾವೆಲ್ಲಿಗಪ್ಪ ಹೋಗೋದು? ನಮ್ ಸಂಬಂಧ ಇಲ್ಲಿಗೆ ಕಡ್ದಾಯ್ತು. ಹೋಗಿ, ನಡೀರಿ. ಸಮಾಧಾನ ಮಾಡ್ಕೊಳ್ಳಿ. ಹೀಗೆ ನಡೀತೆ ಅಂತ ಕೇಳಿದ್ದೆ, ಆದ್ರೆ ನಮ್ಮ ಹಳ್ಳಿಯಲ್ಲೇ ನಡೀತಿದೆ ಅಲ್ರಪ್ಪ. ನಿಲ್ಸಿ. ನಮ್ ಸಂಸಾರ ವಿಷಯದಲ್ಲಿ ನೀವೇನು ಮಾಡಕ್ ಆಗಲ್ರಪ್ಪ. ಅವನು ಯಾರ ಮಾತನ್ನು ಕೇಳಲ್ಲ. ಅದನ್ನ ನಾವು ಸರಿಪಡಿಸ್ತೀವಿ. ಆಗಲ್ಲ ಕಣಪ್ಪ, ಯಾರ ಮಾತು ಕೇಳಲ್ಲ. ನಾ ಸತ್ತ ಕೊಳ್ಳಿ ಹಿಡಕ್ಕೂ ಬರಲ್ಲ ಕಣಪ್ಪ. ಏನ್ ಹೇಳ್ತಾ ಇದ್ದೀರಾ? ಮಕ್ಕಳು ಸಾಕಿದಕ್ಕೆ ಇದಾಗೈತೆಯಪ್ಪ ನಮ್ಗೆ. ಅದನ್ನ ನಾವು ಸರಿಪಡಿಸ್ತೀವಿ.
ಬನ್ನಿಮ್ಮ ಬನ್ನಿ ನಡಿ ನಡಿ ಸದ್ಯ ಮನೆ ಬಿಟ್ಟು ಹೋದ್ರಲ್ಲ ತೊಲಗಿ ನಡಿ ನಡಿ ಆಚೆ ನಿಂತ್ಕೋಬೇಡ ಹೋಗ್ತಾ ಇರ್ಬೇಕಿಲ್ಲಿಂದ ನಿಮ್ ತಮ್ಮಯ್ಯ ಅಂತೀನಿ ನನ್ನನ್ ಕೈ ಬಿಡ್ಬೇಡಿ. ಅಯ್ಯೋ ಅಯ್ಯೋ ಶಿವನೇ, ಅಲ್ಲೇನ್ ನಡೀತಾ ಇದೆ? ಯಾರಾದ್ರೂ ಬಂದ್ ಕಾಪಾಡ್ರಪ್ಪ. ರೀ ನನ್ಗೆ ಅನ್ಯಾಯ ಮಾಡ್ಬೇಡ್ರಿ. ಹೊಟ್ಟೆಲಿರೋ ನಿಮ್ ಮಗು ಮೇಲಾದ್ರೂ ಕರುಣೆ ತೋರಿಸ್ರಿ. ನಿಮ್ ಕಾಲಿಗೆ ಬೀಳ್ತೀನ್ರಿ ತಮ್ಮಯ್ಯ. ಬರೋಣ ಮತ್ತೆ ಹೋಗ್ತಾ ಇರ್ಬೇಕಿಲ್ಲಿಂದ. ಗರ್ಭಿಣಿ ಹೆಂಡತಿ ನಮ್ಮ ಮನೆಯಿಂದ ಹೊರಗೆ ಹಾಕಿದೀಯಲ್ಲ, ನೀನೊಬ್ಬ ಮನುಷ್ಯನ? ಏಯ್ ಇದು ನನ್ ಮನೆ ವಿಷಯ. ಬೇಕಿದ್ರೆ ನೀವೇ ಕರ್ಕೊಂಡು ನಿಮ್ಮ ಮನೆ ಇಟ್ಕೊಂಡು ಹೋಗಿ. ಇಲ್ಲಿ ಸಮಾಧಾನ ಮಾಡಿ. ರೀ ಬನ್ರಿ. ರೀ ಬಾಗಿಲು ತೆಗೀರಿ. ಅಯ್ಯೋ ಶಿವನೇ, ನಾನೇನ್ ಮಾಡ್ಲಪ್ಪ? ಏ ಅಣ್ಣ ಹಚ್ಕೊಳ್ಳೋ ದೊಡ್ಡ ಮನುಷ್ಯನೇ, ಬಾರೋ ಇಲ್ಲಿ. ಇವತ್ತು ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಏಯ್ ಯಾವನ್ಗೋ ಸಾಯ್ಸ ಮಾತಾಡ್ತಾ ಇದೀಯಾ? ಅಣ್ಣ ತಮ್ಮ ರಾಸಿ ಕಿತ್ಕೊಂಡ್ಮೇಲೆ ನಿನ್ನಂತವನು ಈ ಪ್ರಪಂಚದಲ್ಲೇ ಇರಬಾರ್ದು. ಯಾವಂದು ಮೂರನೇ ಅವ್ನು ಮಾತು ಕೇಳಿ ಕೂಡು ಕುಟುಂಬನ ಹೊಡೆದಾಕ್ದಲ್ಲೋ ಅವತ್ತೇ ತೀರೋಯ್ತು ಕಣ ನಮ್ಮ ಸಂಬಂಧ. ಇಲ್ಲೇ ಅವ್ರಿಗೋ ನಿನ್ ತಮ್ಮ ಕಿತ್ತೋದ್ಮೇಲೆ ಯಾಕೋ ಮೋಸ ಮಾಡ್ದೆ? ನನ್ ಜಮೀನ್ ಕೊಟ್ಟಂಗ್ ಮಾಡಿ ಯಾಕೋ ಮೋಸ ಮಾಡ್ದೆ? ಒಂದು ಕಾಲಕ್ಕೆ ಇಡೀ ಹಳ್ಳಿಗೆ ಇವರು ಒಟ್ಟು ಕುಟುಂಬ ಆದರ್ಶವಾಗಿತ್ತು. ಆದ್ರೆ ಇವತ್ತು ನೋಡಿ ಹೇಗ್ ಬೀದಿಗೆ ಬಿದ್ದು ಜಗಳ ಆಡ್ತಿದಾರೋ. ಇವತ್ತು ಇವ್ನ ಹುಟ್ಟಿಲ್ಲ ಅನ್ಸ್ಬಿಡ್ತಾ ಇದೆ. ಯಾಕೆ ತಡೆದ್ರಿ ನೀವು? ದೊಡ್ಡರಂಗೇಗೌಡರು ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ ಆಗ್ತಿರೋ ಅನ್ಯಾಯಗಳನ್ನ ನಾವು ತಡಿಲೇಬೇಕು. ವಿಶ್ವಮಾನವ ಸಂದೇಶವನ್ನ ಬಿತ್ತಲೇಬೇಕು. ಏಯ್ ನಾನು ಈ ಶಿವಣ್ಣನ ನಾಳೆ ಭೇಟಿ ಆಗ್ಬೇಕು. ಏನು ನಾನು ಬಂದ್ರು ಡಾಕ್ಟ್ರು. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ ಡಾಕ್ಟ್ರೆ. ಮೊನ್ನೆಯಿಂದ ಎದ್ದು ನಿಂತ್ಕೊಳಕ್ಕೆ ಆಯ್ತಲ್ಲ ಡಾಕ್ಟ್ರೆ, ಹೊಟ್ಟೆ ನೋಯ್ತಾ ಐತೆ. ಮೊನ್ನೆಯಿಂದ ಬೆನ್ಮೂಳೆ ನೋಯ್ತಾ ಐತೆ ಡಾಕ್ಟ್ರೆ. ತುಂಬಾ ಚಳಿ ಜ್ವರ, ತಲೆನೋವು, ನಿದ್ದೆನೆ ಬರ್ತಾ ಇಲ್ಲ ಡಾಕ್ಟ್ರೆ. ಸ್ವಾಮಿ ಪಾದ ಲವರಿ, ನಿದ್ದೆನೆ ಬರ್ತಾ ಇಲ್ಲ ಡಾಕ್ಟ್ರೆ. ಮಂಡಿ ನೋವು 3 ದಿವಸದಿಂದ ನಿದ್ದೆ ಬರ್ತಿಲ್ಲ ಡಾಕ್ಟ್ರೆ. ಒಂದು ವಾರದಿಂದ ಒಂದು ದೃಷ್ಟಿ ಕಮ್ಮಿ ಆಗ್ಬಿಟ್ಟಿದೆ ಡಾಕ್ಟ್ರೆ. ಇವರೆಲ್ಲ ಬಡಜನಗಳು, ಇವರ ಹತ್ರ ದುಡ್ಡಿಲ್ಲ. ಇದಕ್ಕೇನಾದ್ರೂ ಒಂದು ಒಳ್ಳೆ ಪರಿಹಾರ ಇದ್ರೆ ಹೇಳಿ ಸರ್. ನನ್ನ ಹತ್ರ ಇದೆ ಪರಿಹಾರ ಇದೆ, ಮಾಡ್ಕೊಡು. ಹೇಳಿ ಸರ್. ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ. ಇದನ್ನ ನಿಮ್ಮ ಕಷ್ಟಗಳಿಗೆ ಪರಿಹಾರ ಆಗ್ಲಿ ಅಂತ ಎಲ್ರಿಗೂ ಉಚಿತವಾಗಿ ಕೊಡ್ತಾ ಇದ್ದೀವಿ. ಉಪಯೋಗಿಸು, ಸರಿ ಹೋಗುತ್ತೆ. ತಗೋ ತಗೊಳಪ್ಪ. ಅರೆ ಇವರೆಲ್ಲ ಇನ್ನೂ ಕೂತಿದಾರಲ್ಲ, ಇನ್ನೂ ಏನಾದ್ರೂ ಬೇಕಾಗಿತ್ತ ನಿಮ್ಗೆ? ನಿಮ್ ಜೊತೆ ನಾವು ಮಾತಾಡೋದಿತ್ತು. ಮಾತಾ? ಏನದು? ನಮ್ಮಂತ ಬಡವರಿಗೆ ಚಿಕಿತ್ಸೆ ಮಾಡೋಂಥ ದೇವ್ರಂತ ದೊಡ್ಡ ಗುಣ ನಿಮ್ಗೆ ಹೆಂಗ್ ಬಂತು ಡಾಕ್ಟ್ರೆ? ಇಷ್ಟು ವರ್ಷ ಕೇಳದೆ ಇರೋ ಮಾತು ಇವಾಗ ಕೇಳ್ತಿದ್ರೆ ನೀವು? ನೋಡಿ. ಓ ಶಿವಣ್ಣ ಅವರು. ಶಿವಣ್ಣ, ಎಲ್ರಿಗೂ ನಮಸ್ಕಾರ. ನಮಸ್ತೆ ಡಾಕ್ಟ್ರೆ. ಓ ನಮಸ್ಕಾರ ಶಿವಣ್ಣ. ಏನು ಹೊಲದ ಕಡೆ ಕೆಲ್ಸಕ್ಕೆ ಹೌದು, ಹೋಗ್ತಾ? ನೀವಿದೇನು ಎಲ್ರ ಜೊತೆ ಆರಾಮಾಗಿ ಮಾತಾಡ್ತಿರೋ ಆಗಿದೆ.
ಹೌದು, ಇವರೆಲ್ಲ ಉಚಿತವಾಗಿ ಇಷ್ಟು ಸೇವೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಅದು ಸರಿನೇ ಅಲ್ವಾ? ನಾನೇ ನಿಮ್ಗೆ ಈ ಪ್ರಶ್ನೆನ ತುಂಬಾ ದಿನಗಳಿಂದ ಕೇಳಬೇಕು ಅಂತಿದ್ದೆ. ನಮ್ಮ ಹಳ್ಳಿಯ ಬಡ ಜನರನ್ನ ಪ್ರೀತಿಯಿಂದ ಮಾತಾಡಿಸ್ತೀರಾ, ಅವ್ರ ಜೊತೆ ಸರಳವಾಗಿ ಬೆರಿತೀರಾ, ನಿಷ್ಕಲ್ಮಶ ಪ್ರೀತಿನೂ ತೋರಿಸ್ತೀರಾ. ನಿಮಗಿದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ? ನಾನೀಗ ಹೇಳಲೇಬೇಕು. ಡಾಕ್ಟರ್ ದೊಡ್ಡರಂಗೇಗೌಡರು ನನ್ನ ಪ್ರತಿ ನಡಿಗೆಯಲ್ಲೂ ಸ್ಫೂರ್ತಿ. ನಾನು ಅವರ ಸಾಧನೆನ ನೋಡ್ಕೊಂಡೇ ಬರ್ತಾ ಇದ್ದೀನಿ. ನನಗೆ ಅವರು ಜನಕ್ಕೆ ತೋರಿಸ್ತಿರೋ ಪ್ರೀತಿ, ಜನಪರ ಕಾಳಜಿ, ಇದರಲ್ಲಿ ಸ್ವಲ್ಪನಾದರೂ ಸಾಧಿಸಬೇಕು ಅಂತ ನನ್ನ ಆಸೆ. ಅದಕ್ಕಾಗಿ ಅವ್ರ ಹುಟ್ಟೂರಾದ ಕುರುಬರಹಳ್ಳಿನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ತುಂಬಾ ಒಳ್ಳೆಯದು. ಈ ಬಡ ಜನರ ಆರೋಗ್ಯ ಕಾಪಾಡೋದು, ಅವ್ರ ಸಂತೋಷವಾಗಿ ಜೀವನ ನಡೆಸುವಾಗ ಮಾಡೋದೇ ನಮಗೆ ಆತ್ಮತೃಪ್ತಿ ಕೊಡುತ್ತೆ. ಇದನ್ನ ಆತ್ಮತೃಪ್ತಿ ಅಂತಿದ್ದೀರಲ್ಲ, ನಿಮ್ಮನ್ನ ಪಡೆದಿರೋ ನಾವೆಲ್ಲರೂ ಧನ್ಯರು. ಈ ಜನರು ನಮ್ಮನ್ನೆಲ್ಲ ನಂಬಿ ಇವ್ರು ತೋರಿಸ್ತಿರೋ ಪ್ರೀತಿಗೆ ನಾವು ಧನ್ಯರು. ಈ ಸಂದರ್ಭದಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡರ ಒಂದು ಗೀತೆ ನೆನಪಾಗ್ತಾ ಇದೆ. ಮೆರೆಯ ಬೇಡವೋ ಮನುಜ ಅಂತರಾಳದ ಅಂಕೆ ಮೀರಿ, ಕೊಂಕು ಬೀಗಿದೆ ಸೊಂಕ ಕಾದಿದೆ. ಬಹಳ ಚೆನ್ನಾಗಿ ಆಡಿದ್ರಿ, ಬಹಳ ಚೆನ್ನಾಗಿ ಆಡಿದ್ರಿ. ಅಯ್ಯೋ ಏನೇನ ಶಿವಣ್ಣ? ನಾನೇ. ನಿಂತ್ಕೋ. ಜನ ನಿನ್ನ ನೋಡಿ ಗಾಬರಿ ಆಗಿದ್ದಾರೆ, ಹೆದರಿ ಓಡ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ನೀನು ಎಂತ ಕ್ರೂರಿ ಅಂತ. ನಿನ್ನಂತವನು ನನಗೆ ಹಾರ ಹಾಕೋದು ಬೇಡ. ಇಲ್ಲ ಶಿವಣ್ಣ, ನಾನು ನನ್ನ ಕ್ರೌರ್ಯವನ್ನು ಬಿಟ್ಟು ಪರಿವರ್ತನೆ ಆಗಿ ಬಂದಿದ್ದೀನಿ. ನನ್ನ ನೋಡಿ ಹೆದರೋ ಈ ಜನ ನನ್ನ ಪ್ರೀತಿಸಬೇಕು, ನಾನು ಇವ್ರ ಜೊತೆ ಸಂತೋಷದಿಂದ ಬಾಳ್ಬೇಕು ಅಂತ ಬಂದಿದ್ದೀನಿ. ಭೀಮಯ್ಯ ಬದಲಾಗ್ಬಿಟ್ಟವನೇ. ನಿನ್ನಲ್ಲೂ ಪರಿವರ್ತನೆ ಆಗಿದೆ ಅಂದರೆ ನನಗೂ ಸಂತೋಷ ಆಗ್ತಾ ಇದೆ. ಆದರೆ ನನಗೇನಕ್ಕೆ ಹಾರ ಹಾಕೋಕೆ ಬಂದೆ? ಶಿವಣ್ಣ, ನಮ್ಮ ಹಳ್ಳಿಲಿ ನಿನ್ನಿಂದ ಎಷ್ಟೋ ಸಂಸಾರಗಳು ಸರಿಯಾಗಿವೆ. ನಾನು ಮಾರ್ಗದರ್ಶನನ ನಿನ್ನಿಂದ ಪಡಿಬೇಕು ಅಂತ ಬಂದಿದ್ದೀನಿ. ಬಂಡೆ ಅಂತ ಮನುಷ್ಯ ನಾನು. ನನ್ನಲ್ಲೂ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಅಂತ ಗೊತ್ತಾಗಿತ್ತು ನಿನ್ನಿಂದನೇ ಶಿವಣ್ಣ. ನಾನು ಈ ಜನದ ಜೊತೆ ಸೇರಿ ಸಂತೋಷದಿಂದ ಬದುಕಬೇಕು ಅಂತ ಬಂದಿದ್ದೀನಿ. ನನ್ನ ಕೈಲಾಗಿ ಸೇವೆನ ಇವರಿಗೆಲ್ಲ ಮಾಡಬೇಕು ಅಂತ ಬಂದಿದ್ದೀನಿ. ಅದಕ್ಕೆ ಮಾರ್ಗದರ್ಶನ ನೀನೇ ನೀಡಬೇಕು ಶಿವಣ್ಣ, ನೀನೇ ನೀಡಬೇಕು. ಎಷ್ಟೋ ಸಂಸಾರಗಳನ್ನ ನಾನು ಸರಿ ಮಾಡಿದ್ದೀನ. ಏನು ಹೇಳ್ತಿದ್ಯಾ ನೀನು? ಹೌದು ಶಿವಣ್ಣ, ನಿನ್ನ ಹಾಡಿಂದ ಎಷ್ಟೋ ಸಂಸಾರಗಳು ಸರಿಯಾಗಿವೆ. ಅಂಥ ಮಹಾನ್ ಹಾಡುಗಾರ ನೀನು. ಬಡ್ದಾಡ್ತಾ ಇದ್ದ ಅಣ್ಣ ತಮ್ಮದಿರು ಇವತ್ತಿನ ದಿವಸ ಚೆನ್ನಾಗಿದ್ದಾರೆ. ವಯಸ್ಸಾಗಿದ್ದ ತಂದೆ ತಾಯಿಗೆ ಮಗ ಸೊಸೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಗೆ ಗಂಡ ಪ್ರೀತಿಯಿಂದ ನೋಡ್ಕೊತಾ ಇದ್ದಾನೆ. ತುಂಬ ಕುಡಿತಾ ಇದ್ದ ಗಂಡ ನಿನ್ನ ಹಾಡಿನ ಪ್ರಭಾವದಿಂದ ಕುಡ್ತಾನೆ ಬಿಟ್ಟು ಹೆಂಡತಿ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊತಾ ಇದ್ದಾನೆ. ಇಷ್ಟೆಲ್ಲ ಪರಿವರ್ತನೆ ಸಾಧಾರಣನ ಶಿವಣ್ಣ? ಸಾಧಾರಣನ? ಅಷ್ಟೇ ಅಲ್ಲ, ಮನುಷ್ಯ ಸಂಬಂಧನ ನಮ್ಮಿಡೀ ಕುರುಬರಹಳ್ಳಿಲಿ ಮಾದರಿ ಮಾಡಬೇಕು ಅಂತ ನೀನು ಎಷ್ಟು ಒದ್ದಾಡ್ತಾ ಇದೆಯಾ ಅನ್ನೋದು ಎಲ್ರಿಗೂ ಗೊತ್ತು ಶಿವಣ್ಣ. ಶಿವಣ್ಣ, ಈಗಲಾದ್ರೂ ಈ ಹಾರನ ಸ್ವೀಕಾರ ಮಾಡ್ತೀರಾ? ನೋಡ್ರಪ್ಪ, ಇನ್ನು ಮುಂದೆ ನಾನು ನನ್ನ ಕೈಲಾದ ಸಹಾಯನ ನಿಮಗೆಲ್ಲ ಮಾಡ್ತೀನಿ, ನಿಮ್ಮನ್ನ ಕಾಯ್ತೀನಿ. ಭೀಮಯ್ಯ, ಈ ಗುಣನೇ ನಿನ್ನ ಕಾಯುತ್ತೆ. ಶಿವಣ್ಣ, ನನಗೂ ಈ ಹಳ್ಳಿ ಕಲೆ ಸಂಸ್ಕೃತಿ ಅಂದ್ರೆ ತುಂಬಾ ಇಷ್ಟ. ಅಷ್ಟೇ ಅಲ್ಲ, ನಾನು ತುಂಬಾ ವರ್ಷದಿಂದ ದೊಡ್ಡರಂಗೇಗೌಡರ ಅಭಿಮಾನಿ ಬೇರೆ. ಒಂದು ಹಾಡೆಲ್ಲ. ಹಾಡು ಭೀಮಯ್ಯ. ಹಾಡು ಹಾಡು, ನಾವು ಕೇಳ್ತೀವಿ. ಹಾಡು ಹಾಡು. ಯಾರಿಗುಂಟು ಯಾರು ಇಲ್ಲ
ಬಾಳೆಲ್ಲ ಬೇವು ಬೆಲ್ಲ ಯಾರಿಗುಂಟು ಯಾರು ಇಲ್ಲ, ಬಾಳೆಲ್ಲ ಬೇವು ಬೆಲ್ಲ ಬಂದಿದ್ದು ಈಸಬೇಕಯ್ಯ. ಓ ಮನುಜ ಕಾಣದಕ್ಕೆ ಚಿಂತೆ ಯಾಕಯ್ಯ, ಕಾಣದಕ್ಕೆ ಚಿಂತೆ ಯಾಕಯ್ಯ. ಭೀಮಯ್ಯ, ದೊಡ್ಡರಂಗೇಗೌಡರ ಪದ ಹಾಡಿ ನನಗೆ ತುಂಬ ಖುಷಿ ಕೊಟ್ಟೆ. ಇನ್ನೊಂದು ಮಾತು ಶಿವಣ್ಣ, ನಮ್ಮ ಹಳ್ಳಿಗೆ ದೊಡ್ಡರಂಗೇಗೌಡರನ್ನ ಕರೆಸ್ಬೇಕು. ಒಂದು ದೊಡ್ಡ ಅದ್ದೂರಿಯಾಗಿ ಸಮಾರಂಭ ಮಾಡಬೇಕು. ಅವ್ರಿಗೆ ದೊಡ್ಡದಾಗಿ ಸನ್ಮಾನ ಮಾಡಿ ಅವ್ರ ಮಾತು, ಅವ್ರು ಬರೆದಿರೋ ಹಾಡುಗಳನ್ನ ಕಿವಿ ತುಂಬ ಕೇಳಬೇಕು ಅನ್ನೋ ಆಸೆ. ಅವ್ರನ್ನ ನಮ್ಮ ಹಳ್ಳಿ ಕರೆಸ್ತೀರಾ? ಭೀಮಯ್ಯ, ಇದು ನಮ್ಮೆಲ್ಲರ ಆಸೆಯೂ ಆಗಿದೆ. ಪೊಲೀಸ್ ಅಧಿಕಾರಿಗಳು, ಡಾಕ್ಟರ್ಗಳು, ನಮ್ಮ ಹಳ್ಳಿಯ ಎಲ್ಲ ಪ್ರತಿಯೊಬ್ಬ ಜನರ ಆಸೆ ಇದಾಗಿದೆ. ಅವ್ರನ್ನ ಕರೆಸಿ ಗೌರವಿಸ್ಬೇಕು ಅಂತ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಆದಷ್ಟು ಬೇಗ ಈ ಸಮಾರಂಭ ನಮ್ಮ ಹಳ್ಳಿಲಿ ಆಗ್ಲಿ. ಸರಿ, ಇದೇ ತಿಂಗಳು ಫೆಬ್ರವರಿ 7ಕ್ಕೆ ನಮ್ಮ ದೊಡ್ಡರಂಗೇಗೌಡರು 70ನೇ ವಸಂತಕ್ಕೆ ಕಾಲಿಡಲಿದ್ದಾರೆ. ಅವ್ರ ಹುಟ್ಟೂರಾದಂತ ನಮ್ಮ ಕುರುಬರಳ್ಳಿಗೆ ಅವ್ರನ್ನ ಕರೆಸಿ ಅವ್ರ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಿಸೋಣ. ನಾಳೆನೆ ಬೆಂಗಳೂರಿಗೆ ಹೋಗಿ ನಮ್ಮ ದೊಡ್ಡರಂಗೇಗೌಡರನ್ನ ಕಂಡು ನಮ್ಮ ಹಳ್ಳಿಗೆ ಬರೋಕೆ ಆಮಂತ್ರಿಸೋಣ. ಒಂದು ನಿಮಿಷ, ನಮ್ಮ ಗುರುಗಳಾದ ದೊಡ್ಡರಂಗೇಗೌಡರ ಮನೆಯಲ್ಲಿ. ಹೌದಾ? ತುಂಬ ಧನ್ಯವಾದಗಳು. ಬಾಗಿಲ ಬನ್ನಿ. ಗುರುಗಳೇ ನಮಸ್ತೆ ಸರ್. ನನ್ನ ಹೆಸರು ಶಿವಣ್ಣ ಅಂತ, ಕುರುಬರಳ್ಳಿಯಿಂದ ಬಂದಿದ್ದೀವಿ. ಓ, ಕುರುಬರಳ್ಳಿಯಿಂದ ಬಂದಿದ್ರಾ? ನಾವು ದೊಡ್ಡರಂಗೇಗೌಡರ ಹತ್ರ ಮಾತಾಡೋಕೆ ಬಂದಿದ್ದೀವಿ. ನಮಸ್ತೆ. ನಮ್ಮ ದೊಡ್ಡರಂಗೇಗೌಡರನ್ನ ಕಾಣ್ಬೋದಾ ಸರ್? ಇದ್ದಾರೆ, ಗೌಡ್ರು ಇದ್ದಾರೆ. ಬನ್ನಿ 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 ಬನ್ನಿ. ಈ ದಿನಕ್ಕೋಸ್ಕರ ಅದೆಷ್ಟು ದಿನಗಳಿಂದ ಕನಸು ಕಾಣ್ತಾ ಇದ್ದೀನಿ. ಕೊನೆಗೂ ನಮ್ಮ ಗುರುಗಳ ಪಾದ ಮುಟ್ಟಿ ನಮಸ್ಕರಿಸೋ ಸುಯೋಗ ಬಂದೇ ಬಿಡ್ತು ನೋಡು. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನೀವೆಲ್ಲ ಕುರುಬರಳ್ಳಿಯವರು, ನಮ್ಮೂರಿನವರು. ದಯವಿಟ್ಟು ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಗುರುಗಳೇ, ಕೂತ್ಕೊಳ್ಳಿ. ಸ್ವೀಕರಿಸಿ ಗುರುಗಳೇ. ಶಿವಣ್ಣ, ನಿನ್ನ ಬಗ್ಗೆ ನಾನು ಸಾಕಷ್ಟು ವಿಷಯ ತಿಳಿದುಕೊಂಡಿದ್ದೀನಿ. ನೀನು ಕೂಡ ಒಳ್ಳೆ ಗಾಯಕ, ಕಷ್ಟಪಟ್ಟು ದುಡಿಯೋ ಒಬ್ಬ ರೈತ. ನಾನು ಬರೆದಿರೋ ಎಲ್ಲ ಹಾಡುಗಳನ್ನು ಹಾಡ್ತಾ ಹೊಲದಲ್ಲಿ ಕೆಲಸ ಮಾಡ್ತಲೇನೆ ಆ ಹಾಡುಗಳನ್ನು ಭಾವುಕವಾಗಿ ಹಾಡೋ ಮುಖಾಂತರವಾಗಿ ಅಪಾರವಾದ ಜನಪ್ರಿಯತೆ ಗಳಿಸಿದೆಯಾ. ಇವರೆಲ್ಲ ನಿನ್ನ ಗೆಳೆಯರ? ಹೌದು ಗುರುಗಳೇ, ಹೌದು. ನಿಮ್ಮ ಅಭಿಮಾನಿಗಳು ಕೂಡ. ಓ, ಸಂತೋಷ ಅಪ್ಪ, ಎಲ್ಲರಿಗೂ ಸಂತೋಷ. ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರುಗಳು ಅಂತ ಎಂಥ ಒಳ್ಳೆ ಮುತ್ತಿನಂತ ಮಾತು ಹೇಳಿದ. ನಾನು ಕೂಡ ಅದನ್ನೇ ಪುನರುಚ್ಚರಿಸಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನಮ್ಮ ದೇವರುಗಳು, ದೇವ್ರ ಸಮಾನ. ನಮಸ್ತೆ ಗುರುಗಳೇ. ನೀವು ಅಂದ್ರೆ ನಮಗೆ ಹೆಗಲ್ ಮೇಲೆ ಹೊತ್ತಿ ಮೆರೆಸೋ ಅಭಿಮಾನ. ಸದಾ ನಿಮ್ ಚಿತ್ರ ನನ್ನ ಎದೆ ಮೇಲೆ ರಾರಾಜಿಸುತ್ತಲೇ ಇರುತ್ತೆ. ನೀನಂತೂ ಬಹಳ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ನಾನು ಕೇಳಿ ತಿಳ್ಕೊಂಡೆ, ಅನೇಕ ಸಂಸಾರಗಳನ್ನು ಒಗ್ಗೂಡಿಸಿದೆಯಂತೆ. ಹಾಡಿನ ಶಕ್ತಿ ಅದು ಕಣಯ್ಯ. ನಂದೇನೂ ಇಲ್ಲ ಗುರುಗಳೇ, ಎಲ್ಲ ನೀವು ಬರೆದ ಹಾಡುಗಳೇ ಅವ್ರನ್ನ ಒಗ್ಗೂಡಿಸಿದ್ದು. ಬಿಡುವಾದಾಗೆಲ್ಲ ತಾವೆಲ್ಲ ಓದಿ ಓದಿ ತಿಳ್ಕೊಳ್ಳಿ. ನೀವು ಇದನ್ನು ಸ್ವೀಕರಿಸಲೇಬೇಕು ಗುರುಗಳೇ. ಬನ್ನಿ. ತಾಯಿ ಸರಸ್ವತಿಗೆ ಸಂದ ಸನ್ಮಾನ ಅಂತ ಭಾವಿಸ್ತೀನಿ. ಬಹಳ ಆಕ್ರೆ ತೋರಿಸಿದಿರಿ, ಪ್ರೀತಿ ತೋರಿಸಿದಿರಿ, ಅಭಿಮಾನ ತೋರಿಸಿದಿರಿ. ನಾನು ಎಂದೆಂದೂ ನಿಮಗೆ ಋಣಿ. ಶಿವಣ್ಣ, ಈಗಲಾದರೂ ನೀವು ಬಂದು ಉದ್ದೇಶ ಹೇಳ್ಬೋದಲ್ಲ? ಇದೇ 70ನೇ ಹುಟ್ಟುಹಬ್ಬಕ್ಕೆ, ಅಂದರೆ ಈ ಬರೋ ಫೆಬ್ರವರಿ 7ಕ್ಕೆ ನಿಮ್ಮ ಹುಟ್ಟುಹಬ್ಬನ ನಮ್ಮ ಹಳ್ಳಿಯಲ್ಲಿ ಆಚರಿಸಬೇಕು ಅಂತ ನಮ್ಮ ಆಸೆ ಗುರುಗಳೇ. ನಿಮ್ಮ ಹುಟ್ಟುಹಬ್ಬನ ಒಂದು ಕನ್ನಡ ಉತ್ಸವವಾಗಿ ಒಂದು ವಿಜೃಂಭಣೆಯಿಂದ ಆಚರಿಸೋಣ ಅಂತ ನಮ್ಮ ಊರಿನವರು ಎಲ್ಲರೂ ಕಾಯ್ತಾ ಇದ್ದಾರೆ ಗುರುಗಳೇ. ಅದಕ್ಕಾಗಿ ನೀವು ಬರಬೇಕು ಅಂತ ಕೇಳ್ಕೊಳಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಗುರುಗಳೇ. ಹೌದು ಗುರುಗಳೇ.
ನಮ್ಮ ಹುಟ್ಟೂರಿನ ಅಭಿಮಾನಿಗಳ ಆಸೆಯನ್ನು ನಾನು ನಿರಾಸೆಗೊಳಿಸಲ್ಲ. ಕೊನೆಗೂ ದೇವ್ರ ವರ ಕೊಟ್ಟಾಯ್ತು. ಇನ್ನು ನಮ್ಮ ಸಂತೋಷಕ್ಕೆ ಎಳೆಯೇ ಇಲ್ಲ. ಬನ್ನಿ, ನಾವು ನಮ್ಮ ಊರಿಗೆ ಹೋಗಿ ದೊಡ್ಡರಂಗೇಗೌಡರು ಬರ್ತಿರೋ ವಿಚಾರನ ಸಂತೋಷವಾಗಿಲ್ಲ. ಎಲ್ರಿಗೂ ಶುಭವಾಗಲಿ. ಎಲ್ರಿಗೂ ಶುಭವಾಗಲಿ. ಹೊರಟು ಬನ್ನಿ, ಒಳ್ಳೇದಾಗ್ಲಿ. ಶಿವಣ್ಣ, ಹೋದ್ ಕೆಲ್ಸ ಏನಾಯ್ತು? ಶಿವಣ್ಣ, ಆ ಸಂತೋಷ ವಿಚಾರ ನಿನ್ ಬಾಯಿಂದ ಹೇಳ್ಬಿಡು. ನಮ್ ದೊಡ್ಡರಂಗೇಗೌಡರು ನಮ್ಮ ಹಳ್ಳಿಗೆ ಬರೋಕೆ ಒಪ್ಪಿದ್ದಾರೆ. ದೊಡ್ಡರಂಗೇಗೌಡರು ಇಲ್ಲಿ ಕಾಲಿಟ್ಟ ತಕ್ಷಣ ನಮ್ಮ ಹಳ್ಳಿಯಲ್ಲಿ ಹಿಂದೆಂದೂ ನಡೆದ ಸಾಂಸ್ಕೃತಿಕ ಜಾತ್ರೆ ನಡೆಸೋಣ. ಅನ್ನದಾಸೋಹ, ರಕ್ತದಾನ ಶಿಬಿರ ಇದನ್ನೆಲ್ಲವನ್ನೂ ಮಾಡೋಣ. ಇದಕ್ಕೆ ನಿಮ್ ಎಲ್ರ ಸಹಕಾರ ಬೇಕು. ನಿಮ್ಮೆಲ್ಲರ ಒಪ್ಪಿಗೆ ಇದೆ ತಾನೆ? ಶಿವಣ್ಣ, ನಮ್ಮೆಲ್ಲರೂ ಆಶಯನ ಈಡೇರಿಸಂತ ದೇವ್ರು ನೀವು. ಅಂದಂಗೆ ದೊಡ್ಡರಂಗೇಗೌಡರು ನಮ್ಮ ಊರಿಗೆ ಬಂದ್ಮೇಲೆ ದೇವಸ್ಥಾನದ ಗುದ್ಲಿ ಪೂಜೆನ ಅವ್ರ ಕೈಲೇ ಮಾಡ್ಸೋಣ. ಶಿವಣ್ಣ, ನನ್ ಭಾರಿ ಸಂತೋಷ ಆಗ್ತಿದೆ. ಇದೇ ಖುಷಿಲಿ ಒಂದೆರಡು ಕುಂಟ ಕುಂಡ್ಬಿಡೋಣ. Come on, my friends. Yeah, welcome to Kurupalli. Yeah. All my waters. Hey, I'm sorry. All my zig zig zag, zig zig zag, zig zig zag. Yeah. All my friends. Nice baby. Come on, quick. ಬಾಸ್, ನಾಯಿ ಬೊಗಳ್ತಾ ಇದೆ. ಹಸುಗಳೆಲ್ಲ ಕೂಗ್ತಾ ಇದೆ No ಬಾಸ್. problem. No worries. No problem. ಇವೆಲ್ಲ ಶುಭ ಸೂಚನೆಗಳು. ಈಗ ಒಳ್ಳೆ ಎಂಟ್ರಿ ಆದ ಇಟ್ಕೆ ಆ ವೆಸ್ಟರ್ನ್ ಕಲ್ಚರ್ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ. ಹಸು ನಾಯಿ ಬೊಗಳ್ತಾ ಇದೆ ಅಂದ್ರೆ ಎಕ್ಸ್ಟ್ರಾರ್ಡಿನರಿ. ಕಮ್ ಆನ್. ಹಲೋ ಮಿಸ್ಟರ್ ಟೈಲರ್. ಹೇ ದಡ್ಡ, ಇನ್ಮೇಲೆ ಏನಿದ್ರು ಈ ತರ ಡ್ರೆಸ್ ಹೊಲಿಯೋದು ಕಲಿ. ನೋ ಪಂಚೆ, ನೋ ಪೈಜಾಮಾ, ನೋ ಜುಬಾ, ಓನ್ಲಿ ಫಾರಿನ್ ಡ್ರೆಸ್. ಹೇಗಿದೆ ನನ್ನ ಫಾರಿನ್ ಸೂಟ್? ವೆರಿ ನೈಸ್. ಇನ್ನೊಂದ್ಸಲ ಬಂದ್ರೆ ಮೋಲ್ಡ್ರ್ ಆಗ್ಬಿಡ್ತೀಯ. ಹೋಯ್ತಾರ ಇಲ್ಲಿಂದ. ಎಲ್ಲೂ ಬೆಳಿಗ್ಗೆ ಕಾಗೆ ನೋಡ್ಲಿಲ್ವಲ್ಲ. ಐ ಆಮ್ ಸಾರಿ ಬ್ರದರ್. ಓಕೆ ಬಾಬಾಯ್, ಸಿ ಯು. ಯಾವ್ದೋ ವೇಸ್ಟ್ ಮಾಡಿ ಅಂತ ಕಾಣುತ್ತೆ. ಈ ವಿಲೇಜರ್ಸ್ಗೆಲ್ಲ ಬುದ್ಧಿ ಹೇಳಿದ್ರೆ ಕೇಳೋದಿಲ್ಲ ಅಂತಾರೆ. ಏನಿದ್ರು ಇವ್ರದೆಲ್ಲ ಪಂಚೆ ಪೈಜಾಮ ಹಳೆ ಫ್ಯಾಷನ್ಗೆ ಹೋಗ್ತಾರೆ. ನಂತರ ಲೇಟೆಸ್ಟ್ ಫ್ಯಾಷನ್ ಬರೋದಿಲ್ಲ. ಅದೇನಾದ್ರೂ ನಾನು ಚೇಂಜ್ ಮಾಡ್ತೀನಿ. ನೋಡೋಣ. ನಿಂತ್ಕೊಳ್ರ ಅಲ್ಲಿ. ನನ್ ಮಕ್ಕಳ್ರ ನೋಡಿದ್ರೆ ಒಳ್ಳೆ ಕವಳ ತಾಯಿ ಇದ್ದಂಗಿದ್ದೀರಾ. ಒಬ್ಬೊಬ್ಬರು ಒಂಥರ ವಿಚಿತ್ರವಾಗಿದ್ದೀರಾ. ನಮ್ಮೂರಿಗೆ ಯಾಕೋ ಬಂದ್ರಿ? ಏನ್ ಮಾಡಕ್ ಬಂದಿದ್ದೀರೋ? ಮಗನೇ, ಒಂದೇ ಒಂದ್ ಕೊಟ್ಬಿಟ್ರೆ ಇಡ್ಬಾರ್ದು ಇಟ್ಬಿಡ್ತೀಯ ಇಲ್ಲಿ ನೀನು. ಅಲ್ಲ ಕಣೋ, ನೀನು ನಿಂದ ಯಾವ್ದೋ ಪಾಶ್ಚಿಮಾತ್ಯ ಸಂಸ್ಕೃತಿ ತಗೊಂಬಂದು ನಮ್ಮ ಕನ್ನಡ ಸಂಸ್ಕೃತಿ ಸೇರ್ಸ್ಬೇಕು ಅಂತಿದ್ಯಾ? ಒಂದು ಸ್ಪರ್ಧೆ ಇಟ್ಬಿಡೋಣ ನಮ್ಮಲ್ಲಿ. ನೀವು ಗೆದ್ರೆ ನೀವ್ ಹೇಳ್ದೆ ನಾವ್ ಕೇಳ್ತೀವಿ, ನಾವ್ ಗೆದ್ರೆ ನಾನ್ ಹೇಳ್ದೆ ನೀವ್ ಕೇಳ್ಬೇಕು. ಡಾಕ್ಟ್ರೇ. ಓ ಶಿವಣ್ಣ, ಬನ್ನಿ ಬನ್ನಿ. ಬಾಮ, ಹೆದರ್ಬೇಡ, ಹಾಸ್ಪಿಟಲ್ ಬಂದು ಬಾ. ಓ ಬನ್ನಿ ಬನ್ನಿ ಬಾ, ಬನ್ನಿ. ಯಾರು ಶಿವಣ್ಣ ಇವರು? ಕೂರ್ಸಿ ಬನ್ನಿ, ನಿಧಾನ ಕೂತ್ಕೊಳಮ್ಮ. ಏನ ಶಿವಣ್ಣ ಇವರಿಗೆ? ಏನೂ ಇಲ್ಲ ಡಾಕ್ಟ್ರೆ, ನಾನು ಹುಲದ ಕೆಲಸದ ಮೇಲೆ ಹೋಗ್ತಾ ಇದ್ದೆ.
ಈಕೆ ಮನೆ ಹೊರಗಡೆ ನೋವು ಅಂತ ಉಸಿರಾಡಕ್ಕೂ ಆಗ್ತಾ ಇದ್ದಿಲ್ಲ ಕೂತ್ಕೊಂಡಿದ್ರು. ಕೇಳಿದ್ರೆ ಗಂಡ ಬೇರೆ ಊರಲ್ಲಿಲ್ಲ, ಆಚೆ ಹೋಗಿದ್ದಾರೆ ಅಂದ್ರು. ನನಗೂ ಏನ್ ಮಾಡ್ಬೇಕು ತೋರಿಸ್ಲಿಲ್ಲ. ಅದಕ್ಕೆ ನಾನೇ ಆಟೋಲ್ ಕರ್ಕೊಂಡ್ ಬಂದ್ಬಿಟ್ಟೆ. ನೀವು ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಏನಾಗ್ತಿದ್ಯಮ್ಮ ನಿನ್ಗೆ? ಗೊತ್ತಿಲ್ಲ ಡಾಕ್ಟ್ರೆ, ಇದಕ್ಕಿದ್ದಾಗೆ ಉಸಿರಾಡಕ್ಕಾಗ್ತಿಲ್ಲ. ಹೊಟ್ಟೆ ಒಳಗಡೆ ಮಗು ಚೆಲಿಸ್ತಾ ಇಲ್ಲ. ಮಗುಗೇನೂ ಆಗಿಲ್ಲ ಅಲ್ವಾ? ಏನೂ ಆಗಲ್ಲಮ್ಮ, ನೀನ್ ಧೈರ್ಯವಾಗಿರೋ, ನಾನ್ ನೋಡ್ತೀನಿ. ನನ್ ಮಗುಗೇನೂ ಆಗಲ್ಲ ತಾನೆ? ಏನೂ ಆಗಲ್ಲಮ್ಮ, ನೀನ್ ಆರಾಮಾಗಿ ಉಸಿರಾಡು. ಹಾ, ನಿಧಾನವಾಗಿ ಉಸಿರಾಡು. ಹಾ, ಹಾಗೆ. ಶಿವಣ್ಣ, ಆ CD ಪ್ಲೇಯರ್ ಆನ್ ಮಾಡಿ. ಡಾಕ್ಟ್ರೆ, ಅವ್ರು ಹೋಗ್ತಾ ಇದ್ದಿದ್ದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣವಾ? ನಾನು ಹೇಳ್ದಷ್ಟು ಮಾಡಿ ಶಿವಣ್ಣ, ಆನ್ ಮಾಡಿ ಆ ಪ್ಲೇಯರು. ನೀನು ಆರಾಮಾಗಿ ಉಸಿರಾಡಮ್ಮ. ಉಸಿರಾಡಿ. ಆರಾಮಾಗಿ ಉಸಿರಾಡಿ. ಡಾಕ್ಟರ್, ನನ್ ಮಗು ಚಲಿಸ್ತಾ ಇದೆ. ಇಂಥ ಪವಾಡನು ಸಾಧ್ಯನಾ ಡಾಕ್ಟ್ರೆ? ಯಾಕಿಲ್ಲ? ಸಂಗೀತ ಚಿಕಿತ್ಸೆನ ನೀಡಬಹುದು ಅಂತ ವಿಶ್ವದೆಲ್ಲೆಡೆ ಸಂಶೋಧನೆ ನಡೀತಾ ಇದೆ. ನಾನು ಅದನ್ನ ಗಮನಿಸ್ತಾ ಬಂದಿದ್ದೀನಿ. ಎಲ್ಲಿ ಸಾಧ್ಯ ಆಗತ್ತೋ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ. ಈಕೆಗೆ ಗಾಬರಿ ಆಗೋಷ್ಟು ಏನು ತೊಂದರೆ ಇರಲಿಲ್ಲ. ಮಾನಸಿಕವಾಗಿ ಸಂಗೀತದಿಂದ ನಿರಾಳ ಆಗೋಗ್ ಮಾಡಿದೆ. ಇನ್ನು ಮಾತ್ರೆ ಕೊಟ್ರೆ ಮೊದಲಿನಂತೆ ಈಕೆ ಆರೋಗ್ಯವಾಗಿರ್ತಾಳೆ. ಇಂಥ ಚಮತ್ಕಾರನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ ಡಾಕ್ಟ್ರೆ. ಯಾಕಿಲ್ಲ? ನಮ್ಮ ಮಹಾಭಾರತದ ಕಥೆನಲ್ಲಿ ಅಭಿಮನ್ಯು ತನ್ನ ತಾಯಿಯ ಹೊಟ್ಟೆಲಿದ್ದಾಗ್ಲೇ ಶ್ರೀಕೃಷ್ಣ ಹೇಳ್ತಾ ಇದ್ದಂತಹ ಚಕ್ರವ್ಯೂಹದ ಕಥೆನ ಕೇಳಿಸ್ಕೊಂಡಿದ್ದ ಅಂತ ನೀವ್ ಕೇಳಿಲ್ವೇ? ನನ್ಗೀಗ ಯಾವ ತೊಂದ್ರೆನೂ ಇಲ್ಲ ಅನಿಸ್ತಿದೆ ಡಾಕ್ಟರ್. ನಾನು ಆರಾಮವಾಗಿದ್ದೀನಿ. ಇನ್ಮೇಲೆ ನಾನು ಪ್ರತಿದಿನ ಸಂಗೀತ ಕೇಳ್ತೀನಿ. ಸಂಗೀತ ಕೇಳಿದ್ರೆ ನನ್ನ ಮಗು ಆರೋಗ್ಯವಾಗಿರುತ್ತೆ, ಹೆರಿಗೆ ಸುಸೂತ್ರವಾಗತ್ತೆ. ಡಾಕ್ಟ್ರೆ, ನಾನು ಇನ್ ಬರ್ತೀನಿ. ಒಳ್ಳೇದಮ್ಮ. ಶಿವಣ್ಣ, ಡಾಕ್ಟ್ರೆ, ಇವ್ರನ್ನ ಬಿಟ್ಬಿಟ್ಟು ಬನ್ನಿ. ಖಂಡಿತ ಡಾಕ್ಟ್ರೆ. ದೊಡ್ಡ ರಂಗೇಗೌಡರು ಪುಸ್ತಕ ಎಲ್ಲ ರೆಡಿ ಮಾಡಿದ್ಯಾ? ಆ ಕಾನ್ಸ್ಟೇಬಲ್ಸ್ಗೆ ಹೋಗು. ಇವ್ರನ್ನೆಲ್ಲ ಬಿಡುಗಡೆ ಮಾಡಿ. ಸರಿ ಸರ್. ಗೊತ್ತಾಯ್ತಲ್ಲ? ಸರಿ ಸರ್. ನಿಂತ್ಕೊಳ್ಳಿ. ಎಲ್ಲ ಲೈನ್ ಆಗಿ ನಿಂತ್ಕೊಳ್ಳಿ. ಲೈನ್ ಅಲ್ಲಿ ನಿಂತ್ಕೊಳ್ಳಿ. ನೋಡ್ರಯ್ಯ, ನೀವು ಬದುಕು ಕಟ್ಕೊಂಡು 4 ಜನಕ್ಕೆ ಮಾದರಿಯಾಗಿ ನೀವು ಬದುಕಿ, ನೀವು ಒಳ್ಳೆಯವರಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ಯಾರಾದ್ರೂ ನಿಮಗ್ ತೊಂದರೆ ಕೊಟ್ರೆ ನನಗೆ ಹೇಳಿ. ದೊಡ್ಡರಂಗೇಗೌಡರ ಬದುಕಿನ ಅರ್ಥದ ಹಾಗೆ ಆದರ್ಶ ವ್ಯಕ್ತಿಗಳಾಗಿ ನೀವು ಬದುಕ್ತೀರ ಅಂತ ನಾನು ನಂಬ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಆಯ್ತು ಸರ್, ಹಾಗೆ ಮಾಡ್ತೀವಿ. ನಾನು ದೊಡ್ಡರಂಗೇಗೌಡರ ಮಾರ್ಗದರ್ಶನದ ಹಾಗೆ ನಡೀತಾ ಇದ್ದೀನಿ. ನಿಮ್ಮೆಲ್ರಿಗೂ ಓದಕ್ ಬರುತ್ತೆ. ಪುಸ್ತಕಗಳನ್ನ ಓದಿ. ಅವರು ರಚಿಸಿರುವಂತ ಗ್ರಂಥ, ಭಾವಗೀತೆಗಳು, ಭಕ್ತಿಗೀತೆಗಳು, ಜಾನಪದ ಗೀತೆಗಳು ಅವುಗಳನ್ನ ಕೇಳಿ. ಅವರೇ ಹಾಡಿರುವಂತ ಗೀತೆಗಳನ್ನು ಕೇಳಿ. ಅವರು ಜೀವನದಲ್ಲಿ ಸೂಚಿಸಿರುವಂತ ಮಾರ್ಗದಲ್ಲಿ, ಅವರ ಗಾಯನದಲ್ಲಿ ಅವರು ತಿಳಿಸಿರುವಂತ ಸಂದೇಶನ ಪಾಲಿಸ್ತೀರಾ ಅನ್ನೋದೇ ನನ್ನ ಆಸೆ. ಸರ್, ನೀವು ಹೇಳ್ದಂಗೆ ನಡೀತೀವಿ ಸರ್. ತಗೊಳಪ್ಪ, ನೀನ್ ತಗೊಳಪ್ಪ. ಓದಿ ಇದ್ರಲ್ಲಿ ಏನಿದೆ ಅಂತ ನನ್ಗೆ ಹೇಳ್ಬೇಕು. ಸರಿ ಸರ್, ಸರಿ ಸರ್. ಇನ್ಮೇಲಾದ್ರೂ ಕರೆಕ್ಟ್ ಆಗಿರ್ಬೇಕು. ಹೋಗಿ ಹೊರಡೆ. ನಮಸ್ಕಾರ. ಅವತ್ತಿನ ತರ ಇವತ್ತು ಬಂದು ಕೂತಿದ್ರಲ್ಲ, ಏನಾಗ್ಬೇಕಾಗಿತ್ತು? ಯಾವಾಗ್ಲೂ ಸಂತೋಷವಾಗೇ ಇರ್ಬೇಕು ಅನ್ಕೋತೀವಿ ಸ್ವಾಮಿ. ಆದ್ರೆ ಈ ಹಾಳಾದ ಬಡತನ ಭಾವನೆ ಬಿಡಕ್ಕಿಲ್ಲ ಅನ್ನಂತ ಸ್ವಾಮಿ. ನನಗ್ ಗೊತ್ತು, ನೀವೆಲ್ಲ ಒಮ್ಮೊಮ್ಮೆ ಒಂದೊಂದು ಹೊತ್ತು ಊಟಕ್ಕೂ ಪರದಾಡ್ತೀರಾ ಅಂತ. ಈ ಜೀವನನೇ ಹಾಗೆ, ಎಲ್ರಿಗೂ ಕಷ್ಟ ಬಂದೇ ಬರುತ್ತೆ. ಇದ್ರ ನಡುವೆನೂ ನಾವು ಶಾಂತವಾಗಿ ಬದುಕೋದಕ್ಕೆ, ಬಾಳೋದಕ್ಕೆ ಕಲಿಬೇಕು. ಏನೇ ಕಷ್ಟ ಎದುರಾದ್ರೂ ಧ್ಯಾನ ಮಾಡಿ, ಮನಸ್ಸು ಶಾಂತವಾಗತ್ತೆ. ಆಗ ಹೊಸ ದಾರಿ ಹೊಳೆಯುತ್ತೆ. ನೀವ್ ಹೇಳ್ತಾ ಇರೋದು ಸತ್ಯ ಐತೆ. ಸಂಗೀತಕ್ಕೆ ಮಹಾನ್ ಶಕ್ತಿ ಇದೆ ಅಂತ ಶಿವಣ್ಣನವರಿಂದ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅವರು ನಮ್ಮ ಆಸೆಯಂತೆ ದೊಡ್ಡರಂಗೇಗೌಡರನ್ನ ನಮ್ಮ ಊರಿಗೆ ಕರೆಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಸಹಕಾರ ನೀಡಬೇಕು. ಊರಲ್ಲಿ ಈ ಉತ್ಸವನ ಒಂದು ದೊಡ್ಡ ಹಬ್ಬದ ರೀತಿಯಲ್ಲೇ ಆಚರಿಸೋಣ. ಏನಂತೀರ ನೀವೆಲ್ಲ?
ದೊಡ್ಡರಂಗೇಗೌಡರ ಮಾತುಗಳನ್ನ ಕೇಳೋಣ, ನಮ್ಮ ಜನ್ಮನ ಸಾರ್ಥಕ ಪಡಿಸ್ಕೊಳ್ಳೋಣ. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಉತ್ಸವಕ್ಕೆ ಕೆಲಸ ಮಾಡ್ತೀವಿ. ಈ ಊರಲ್ಲಿ ನಡೆಯೋ ದೊಡ್ಡರಂಗೇಗೌಡರ ಉತ್ಸವ ಊರ್ ಹಬ್ಬನೇ ಆಗತ್ತೆ, ಅದ್ರಲ್ಲಿ ಸಂಶಯನೇ ಇಲ್ಲ. ಖಂಡಿತವಾಗಿ ಉತ್ಸವಕ್ಕೆ ಬಂದೇ ಬರ್ತೀವಿ ಸ್ವಾಮಿ, ತಪ್ಪದೇ ಬರ್ತೀವಿ. ನಮಸ್ಕಾರ. ಆಗ್ಲಿ ನಮಸ್ತೆ, ಬರ್ಬೇಕು. ಹಾ, ಇದೇನ್ ಭೀಮಣ್ಣ, ಈ ಜಮೀನೆಲ್ಲ ಇಷ್ಟೊಂದು ಶುದ್ಧವಾಗ್ಬಿಟ್ಟೈತೆ? ಇಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ನನ್ನ ಅಜ್ಜಿನ ಆಸೆ ಆಗಿತ್ತು. ಅದನ್ನ ನಾನು ಈಡೇರಿಸ್ತಾ ಇದ್ದೀನಿ. ಭೀಮಣ್ಣ, ನೀನು ಇಷ್ಟೊಂದು ಬದಲಾಗ್ತೀಯ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ರವಿ ಅವರೇ, ಉತ್ಸವಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ ಬನ್ನಿ. ಸರಿ. ಗಗನ್, ಊಟ ಮಾಡಪ್ಪ ಸ್ವಲ್ಪ. ಊಟ ತಗೊಂಬರೆ. ಸ್ವಲ್ಪ ತಿನ್ನಪ್ಪ, ಸ್ವಲ್ಪ ತಿನ್ನಿ ಗಗನ್. ತಿನ್ನು. ಯಾಕೋ ತಿಂತ ಇಲ್ಲ? ಯಾಕೋ? ಮಮ್ಮಿ ಚೆನ್ನಾಗಿದೆ ಡ್ಯಾನ್ಸ್. ನಮಸ್ಕಾರ. ನಮ್ಮ ಮಗ ಊಟ ಮಾಡಕ್ಕೆ ಹಠ ಮಾಡ್ತಿದ್ದ, ಆದ್ರೆ ಇವಾಗ ನಿಮ್ ಸಂಗೀತ ಕೇಳಿ ಅವನೇ ಊಟ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ನಮಗ್ ಖುಷಿ ಆಗ್ತಿದೆ. ಸಂಗೀತಕ್ಕೆ ಇಷ್ಟು ಶಕ್ತಿ ಇದೆ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು. ಎಲ್ಲಿ ನಿಮ್ ಮಗ ಗಗನ್ ಕಾಣಿಸ್ತಾನೆ? ಇಲ್ಲಿದ್ದಾನೆ. ಹಾ, ಬನ್ನಿ. ಗಗನ್, ಬಾಬಾ. ನಮಸ್ಕಾರ ಶಿವಣ್ಣ ಅವ್ರಿಗೆ. ಓ, ನಮಸ್ಕಾರ. ಮಯೂರಿ ಅಕ್ಕ ಅವ್ರಿಗೆ. ನಿಮ್ಮ ಹಾಡು ಸಂಗೀತ ಕೇಳಿ ಇವತ್ತಿಂದ ಓದ್ತೀನಿ, ಊಟ ಮಾಡ್ತೀನಿ, ಅಪ್ಪ ಅಮ್ಮ ಮಾತು ಕೇಳ್ತೀನಿ, ದಿನಾನು ನಿಮ್ ಸಂಗೀತ ಕೇಳ್ತೀನಿ, ನಿಮ್ಮ ಅಭಿಮಾನಿ ಆಗ್ತೀನಿ. ನೀವು ನಮಗೆ ಪೈಪೋಟಿ, ನಿಮ್ಮ ದಾರಿಗೆ ನಮ್ಮನ್ನ ಹೇಳ್ಕೊಂಡು ಹೋಗ್ತೀರಾ? ಸಾಧ್ಯನೇ ಇಲ್ಲ. ಜಿಗ್ ಜಿಗ್ ಸಾಕ್, ಜಿಗ್ ಜಿಗ್ ಸಾಕ್. ನೋಡೇ ಬಿಡೋಣ. ಕಮಾನ್, ಪ್ಲೇ ಮ್ಯೂಸಿಕ್. ಜಿಗ್ ಜಿಗ್ ಸಾಕ್, ಜಿಗ್ ಜಿಗ್ ಸಾಕ್. ಕಮಾನ್ ಕಮಾನ್, ಫೀಲಿಂಗ್ ಫೀಲಿಂಗ್, ಲವಿಂಗ್ ಲವಿಂಗ್ ಲವಿಂಗ್. ಹೈ ಹೈ ಹೈ. ಅಯ್ಯೋ. ಚೋಟ್ ಮೆಣಸಿಕಾಯಿ, ಸುಮ್ಮನೆ ಕಿಂಡಲ್ ಮಾಡಬೇಡ ಗುರು. ಅವಾಗ ನಮ್ದು ಲೆವೆಲ್ಲೇ ಬೇರೆ ಇತ್ತು, ಇವಾಗ ಅವ್ರ ಮುಂದೆ ಸೋತ್ ಬಂದು ಕೂತಿದ್ಯಲ್ಲ ಗುರು. ಅಯ್ಯೋ ದೊಡ್ಡ ಮೆಣಸಿನ್ಕಾಯಿ, ಮುಚ್ಕೊಂಡಿರೋ, ನನಗೆ ಇಟ್ಟಂಗೆ ಆಗ್ತದೆ ಮೆಣಸಿನ್ಕಾಯಿ. ಗುರು, ಪ್ರೋಗ್ರಾಮ್ ಇಲ್ಲ, ಪೇಮೆಂಟ್ ಇಲ್ಲ, ಮುಂದೆ ಗತಿ ಏನ್ ಗುರು? ಅಯ್ಯೋ ಅವತ್ತೆಲ್ಲ ಪಿಜ್ಜಾ ಬರ್ಗರ್ ತಿಂದಿ ತಿಂದಿ ಇವತ್ತೆಲ್ಲ ಪ್ರೋಗ್ರಾಮ್ಲೆಲ್ಲ ಬರೀ ಸೋಲೆ ಕಾಣಿಸ್ಬಿಟ್ರಿ. ನನ್ನ ಮಕ್ಕಳ ನಿಮ್ಮಂತವ್ರಿಂದ ಎಲ್ಲ ವೇಸ್ಟೇ. ಇನ್ಮೇಲೆ ಗಂಜಿ ಮುದ್ದೆ ಅದೇ ತಿನ್ರಿ ನನ್ನ ಮಕ್ಕಳ. ಹೊಟ್ಟೆ ಫುಲ್ ಹೋಗ್ಬಿಟ್ಟಿದೆ ಗುರು, ರಾಗಿ ಮುದ್ದೆ ಕೊಡಿಸ್ತೀಯಾ? ಅಯ್ಯೋ ನನ್ನ ಮಗನೇ ಕುಂಬಳಕಾಯಿ, ನಿನಗೆ ಈಗ್ಲಾರು ಬುದ್ಧಿ ಬಂದಲ್ಲ, ರಾಗಿ ಮುದ್ದೆ ತಿನ್ನೋ ಭಾಗ್ಯ ಕೊಡ್ತೀನಿ ನಿಧಾನಾಗಿ. ಬಾಸ್ ಸಾಕು, ಬಾಸ್ ಸಾಕು. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಈ ಕಾಸ್ಟ್ಯೂಮ್ ಡ್ರೆಸ್ ಯಾವುದು ಬೇಡ. ನೀಟಾಗಿ ತಲೆ ಬಾಚ್ಕೊಂಡು, ಹೂ ಮುಡ್ಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು ಜಾಲಿಯಾಗಿರ್ತೀನಿ ಬಾಸ್. ಹಾಗಾದ್ರೆ ನಾನು ಉಟ್ಕೊಂಡ್ಲಿ? ನಿನ್ಗೆ ಈಗ್ಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ. ಮೊದ್ಲೆಲ್ಲ ಪಿಜ್ಜಾ ಬರ್ಗರ್ ಅದೇ ಕೇಳ್ತಿದ್ದೆ, ಒಳ್ಳೆ ಬುದ್ಧಿ ಕಲ್ತಿದ್ಯಾ. ದೇವ್ರು ಒಳ್ಳೇದ್ ಮಾಡ್ಲಿ ನಿನಗೆ.
ಡಿಂಗ್ರಣ್ಣ ಅಂತ ಕರಿಬೇಕು ಅಂತ ಅನ್ನಿಸ್ತಲ್ಲ ಅಷ್ಟು ಸಾಕು, ಬುದ್ಧಿ ಕಲ್ತ್ಕೊಂಡ್ರಲ್ಲ. ನೋಡಯ್ಯ, ಪಾಶ್ಚಿಮಾತ್ಯ ಸಂಗೀತ, ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲಿ, ಭಾರತೀಯ ಸಂಗೀತ, ಭಾರತೀಯ ಸಂಸ್ಕೃತಿ ಇಲ್ಲಿ. ಈಗಲಾನು ನಾವ್ ಹೇಳಿದೇನು ಅಂತ ಅರ್ಥ ಆಯ್ತಾ? ಅಣ್ಣ ಕೈ ಹಿಡಿದ ಒಂಚೂರು ಎತ್ತ ಅಣ್ಣ. ನೋಡ್ರು ಡಿಂಗ್ರಿ ಹಣ್ಣು ಹುಡುಗರಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರ. ಅಯ್ಯ ಥೂ ನನ್ನ ಮಕ್ಕ. ಅಣ್ಣ ನಮ್ ಸಂಸ್ಕೃತಿ ನಮ್ಗೆ ಅಣ್ಣ. ಅಣ್ಣ ನಮ್ ಸಂಸ್ಕೃತಿ ನಾವೇ ಬೆಳೆಸ. ನನಗೆ ತುಂಬಾ ಇಷ್ಟ ಆಯ್ತಣ್ಣ. ಇನ್ಮೇಲೆ ಏನಿದ್ರು ನೋ ಸಿಕ್ಸ್ ಆಗಣ, ಒಂದು ಟಂಕಣ ಗಂಟಂಕಣ ಗಂಟಂಕಣ ಗಂಟಂಕ್. ಅಣ್ಣ ತುಂಬಾ ಒಳ್ಳೆ ಬುದ್ಧಿ ಹೇಳ್ಕೊಡ್ರಣ್ಣ. ದೊಡ್ಡರಂಗೇಗೌಡರ ಕನ್ನಡಾಭಿಮಾನ ಅಂತಿಂತದ್ದಲ್ಲ. ಅವರ ಹೆಂಡತಿ ಕನ್ನಡ ಪ್ರಾಧ್ಯಾಪಕಿ, ಮಗ ಕನ್ನಡ ಪ್ರಾಧ್ಯಾಪಕ, ಮಗಳು ಕನ್ನಡ ಅಧ್ಯಾಪಕಿ. ಇಡೀ ಕುಟುಂಬ ಕನ್ನಡಮಯ. ಅದಕ್ಕಿಂತ ಮುಖ್ಯವಾಗಿ ನಾನು ದೊಡ್ಡರಂಗೇಗೌಡರ ಒಂದು ಭಾಷಣ ಕೇಳಿದೆ. ಅದನ್ನು ಆ ಹೊತ್ತೆ ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಗಟ್ಟಿ ಮಾಡ್ಕೊಂಡ್ಬಿಟ್ಟೆ. ಅದೇನು ಹೇಳಿ ಶಿವಣ್ಣ, ನಾವು ಕೇಳಿ ಖುಷಿ ಪಡ್ತೀವಿ. ಗೌಡ್ರು ಹೇಳಿದ್ರು, ನಮ್ಮ ಕನ್ನಡ ಭಾಷೆಗೆ ಅತ್ಯಂತ ಪ್ರಾಚೀನವಾದ ಇತಿಹಾಸವಿದೆ. ಈಜಿಪ್ಟ್ನಲ್ಲಿ ನಾನೊಮ್ಮೆ ಸಂಶೋಧನೆ ಮಾಡುವಾಗ ಗೊತ್ತಾದದ್ದು, ಅಲ್ಲಿ ಅಲೆಕ್ಸಾಂಡ್ರಿಯಾ ಎಂಬ ಪಟ್ಟಣವಿದೆ. ಅದು ಹಿಂದೆ ರಹೋಟೋಪ್ ಎಂಬ ಸ್ಥಳವಾಗಿತ್ತು. ಅಲ್ಲಿ 36,000 ತಾಳೆಗರಿ ಗ್ರಂಥಗಳಿದ್ದು ಅದೊಂದು ವಿಶ್ವವಿಖ್ಯಾತ ಗ್ರಂಥಾಲಯವಾಗಿತ್ತು. ಈಗ ನಮ್ಮ ನಳಂದ, ತಕ್ಷಶಿಲಾ ವಿದ್ಯಾಕೇಂದ್ರಗಳ ಹಾಗೆ. ಅಲೆಕ್ಸಾಂಡರ್ ಮಹತ್ವಾಕಾಂಕ್ಷಿ, ಪ್ರಾಚೀನ ಗ್ರೀಸ್ ದೇಶದವನು. ಅವನಿಗೆ ಜಗತ್ತನ್ನೇ ಗೆಲ್ಲಬೇಕೆಂಬ ಮಹಾದಾಸೆ. ಒಮ್ಮೆ ಪಕ್ಕದ ಐಗುಪ್ತ ನಾಡಿಗೆ ದಂಡೆತ್ತಿ ಹೋಗ್ತಾನೆ. ಯುದ್ಧ ಮಾಡಿ ಎಲ್ಲಾ ಫಿರೋಗಳನ್ನು ಗೆಲ್ತಾನೆ. ಅವರ ಬಳಿ ಇದ್ದ ವಸ್ತು, ವಾಹನ, ಒಂಟೆ, ಕುದುರೆ ಎಲ್ಲವನ್ನೂ ಬಳುವಳಿಯಾಗಿ ಪಡಿತಾನೆ. ಫಿರೋಗಳು ತಮ್ಮ ಹೆಣ್ಣು ಮಕ್ಕಳನ್ನ ಅಲೆಕ್ಸಾಂಡರ್ಗೆ ಉಳಿಗದಾಳುಗಳನ್ನಾಗಿ ಕೊಡ್ತಾರೆ. ವಿಜಯೋತ್ಸವ ನಡೆಯುತ್ತೆ. ಇಡೀ ಈಜಿಪ್ಟಲ್ಲೇ ಗೆಲುವಿನ ಹಬ್ಬ, ಗ್ರೀಕರ ಗೆಲುವಿನ ಹಬ್ಬ. ಆ ಸಂದರ್ಭದಲ್ಲಿ ಮದಿರೋನ್ಮತ್ತರಾದ ಸೈನಿಕರು ಸಂತೋಷದ ಕೇಗಳನ್ನಾಗ್ತಾರೆ, ಓಲಾಡ್ತಾರೆ, ತೂಗಾಡ್ತಾರೆ. ಆಗ ಆಕಸ್ಮಿಕವಾಗಿ ಆ ಬೃಹತ್ ಗ್ರಂಥಾಲಯಕ್ಕೆ ಬೆಂಕಿ ಬೀಳುತ್ತೆ. ಮೊದಲೇ ತಾಳೆಗರಿ ಗ್ರಂಥಗಳವು. ಆಗ ಕಾಗದದ ಅನ್ವೇಷಣವೂ ಆಗಿರಲಿಲ್ಲ. ಮನುಷ್ಯ ಪೇಪರ್ನೇ ಕಂಡುಕೊಂಡಿರಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಆ ಬೃಹತ್ ಗ್ರಂಥಾಲಯ ಸುಟ್ಟಿ ಕರಕಲಾಗುತ್ತೆ. ಈ ವಿಷಯ ಅಲೆಕ್ಸಾಂಡರ್ ಗೊತ್ತಾಗುತ್ತೆ. ಶ್ವೇತಾಶ್ವದ ಮೇಲೆ ಕುಳಿತು ಅಲೆಕ್ಸಾಂಡರ್ ನಾಗಾಲೋಟದಲ್ಲಿ ಬರ್ತಾನೆ. ಬೂದಿಯಾಗಿದ್ದ ಗ್ರಂಥಾಲಯದ ಅವಶೇಷಗಳ ಬಳಿ ಮಂಡಿಯೂರಿ ಕುಳಿತು ಬಿಕ್ಕಿ ಬಿಕ್ಕಿ ಹೇಳ್ತಾನೆ, ಜಗತ್ತಿನ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ನನ್ನ ಧವಳ ಕೀರ್ತಿಗೆ ಒಂದು ಕಪ್ಪು ಚುಕ್ಕಿ ಆಯ್ತಲ್ಲ ಎಂದು ಮರುಗುತ್ತಾನೆ. ಆಗ ಕೂಡಲೇ ಎಚ್ಚೆತ್ತುಕೊಂಡು ಸೈನಿಕರಿಗೆ ಆದೇಶ ಮಾಡ್ತಾನೆ, ಇಲ್ಲಿ ಒಂದು ಸ್ಮಾರಕ ನಿರ್ಮಿಸಿ. ಈ ಬೂದಿ ರಾಶಿಯಲ್ಲಿ ಸಿಕ್ಕ ಪಳೆಯುಳಿಕೆಗಳಲ್ಲಿ ಕಂಡ ಅಕ್ಷರಗಳ ಪ್ರತಿಕೃತಿ ಮಾಡಿ ಒಂದು ಬೃಹತ್ ಭಿತ್ತಿ ನಿರ್ಮಿಸಿ ಎಂದು ಆಜ್ಞೆ ಮಾಡಿದ ಅಲೆಕ್ಸಾಂಡರ್ ದಿ ಗ್ರೇಟ್. ಸೈನಿಕರೆಲ್ಲರೂ ಸೇರಿ ಒಂದು ಬೃಹತ್ ಗೋಡೆ ಕಟ್ತಾರೆ. ಆ ಗೋಡೆಯ ಮೇಲೆ ಹಿಬ್ರು, ಲ್ಯಾಟಿನ್ ಮುಂತಾದ ಭಾಷೆಗಳ ಲಿಪಿಯ ಪ್ರತಿಕೃತಿ ಮಾಡಿದ್ದಾರೆ. ಆ ಗೋಡೆಯ ಮೇಲೆ ನಮ್ಮ ಕನ್ನಡದ ಊರಲ್ಲಿ ಎಂಬ ಪದ ಇದೆ. ಇದು ನಮ್ಮ ನಲ್ಮೆಯ ಕವಿ ಡಾಕ್ಟರ್ ದೊಡ್ಡರಂಗೇಗೌಡರ ಸಂಶೋಧನೆ. ಅದಕ್ಕೆ ನನಗೆ ಅವರಂದ್ರೆ ಅಷ್ಟು ಇಷ್ಟ ಗೆಳೆಯ. ಕನ್ನಡ ಅಂದ್ರೆ ಏನ್ ತಿಳ್ಕೊಂಡಿದ್ದೆ ಗೆಳೆಯ? ಅದು ನಮ್ಮ ಉಸಿರು. ಸೂರ್ಯ ಚಂದ್ರ ಇರೋ ತನಕ ಕನ್ನಡ ಚಿರಂತನೀಯವಾಗಿರುತ್ತೆ. ನದಿಗಳು ಹರಿಯೋ ತನಕ ಕನ್ನಡ ಶಾಶ್ವತವಾಗಿರುತ್ತೆ. ನಮ್ಮ ಮೊಟ್ಟ ಮೊದಲ ರಾಷ್ಟ್ರಕವಿ ಶ್ರೀ ಮಂಜೇಶ್ವರ ಗೋವಿಂದ ಪೈ ಹೇಳಿರೋದನ್ನ ಕೇಳಿದಿರ್ತಾನೆ. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ ಎಂಬೆವು, ತಾಯ ಬಾರ ಮೊಗವ ತೋರೆ ಕನ್ನಡಿಗರ ಮಾತೆ, ಅರಿಸುತ್ತಾಯ ಸುತರ ಕಾಯ ನಮ್ಮ ಜನ್ಮದಾತೆಯೇ, ನಮ್ಮ ಜನ್ಮದಾತೆಯೇ. ಕನ್ನಡ ಮಾತೆಗೆ ಕನ್ನಡ. ನಾವಿನ್ನು ಕುರುಬರಹಳ್ಳಿಗೆ ಹೊರಡೋಣಲ್ವಾ? ಹೋಗೋಣ, ಕುರುಬರಹಳ್ಳಿಗೂ ಹೋಗೋಣ. ಆ ಮೊದಲು ಇಲ್ಲಿ ನಾನು ಕವಿತೆ ಬರೆದದ್ದು ಗಾಂಧಿ ಬಜಾರ್ಗೆ ಹೋಗೋಣ. ಸರಿ. ಗಾಂಧಿ ಬಜಾರಲ್ಲೇ ನಾನು ಮೊದಲು ಕವಿತೆ ಬರೆದಂತಹ ಅನುಭವ. ಆನಂತರ ಕುರುಬರಳ್ಳಿಗೆ ಹೋಗೋಣ, ಬಡವನಹಳ್ಳಿಗೆ ಹೋಗೋಣ, ಮಧುಗಿರಿಗೆ ಹೋಗೋಣ, ನಾನು ಆಡಿ ಬೆಳೆದ ಬರಗೂರ್ಗೆ ಹೋಗೋಣ. ಎಲ್ಲ ವಿವರಗಳನ್ನು ನಾನು ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ. ಖಂಡಿತ ಗುರುಗಳೇ, ನನ್ನ ಭಾಗ್ಯ. ಬನ್ನಿ. ಶಿವಣ್ಣನ ಅಕ್ಕರೆಯ ಅಭಿಮಾನಕ್ಕೆ ಮನಸೋತ ಡಾಕ್ಟರ್ ದೊಡ್ಡರಂಗೇಗೌಡರು ತಮ್ಮ ಬದುಕಿನ ಸಾಧನೆಯ ರಥ ಸಾಗಿದ ದಾರಿಯನ್ನ ಶಿವಣ್ಣನಿಗೆ ಪರಿಚಯಿಸುತ್ತಾ ಹೋದರು. ಡಾಕ್ಟರ್ ದೊಡ್ಡರಂಗೇಗೌಡರಿಗೆ ಮೊತ್ತ ಮೊದಲು ಕವಿತೆ ಕೈ ಹಿಡಿದಿದ್ದು ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರಿನ ಮಾರುಕಟ್ಟೆಯಲ್ಲಿ. ಮಡದಿಯ ಬಗೆಗೆ ಪ್ರೀತಿಯಿಂದ ಬರೆದಂತ ರಾಗಮುಖಿ ರಾಗಮುಖಿ ನೀನೇ ನನ್ನ ಬಾಳಸಖಿ ಪದ್ಯವಾಯಿತು. ಮೊದಲು ತಮ್ಮ ಹುಟ್ಟೂರು ತುಮಕೂರು ಜಿಲ್ಲೆಯ ಕುರುಬರಹಳ್ಳಿಗೆ ಭೇಟಿ ನೀಡಿದ ಗೌಡರು ತಮ್ಮ ಸ್ವಗ್ರಾಮವನ್ನ
ಸುಗ್ರಾಮ ಎಂದು ವರ್ಣಿಸುತ್ತಾ ಅಲ್ಲಿನ ಪ್ರಶಾಂತ ಹಸಿರು ಪರಿಸರವನ್ನು ಶಿವಣ್ಣನಿಗೆ ಪರಿಚಯಿಸಿದರು. ತಮ್ಮ ಜಮೀನಿನಲ್ಲಿ ದೇವರಂತೆ ಆರಾಧಿಸುವ ತಮ್ಮ ತಂದೆ ಕೆ ರಂಗೇಗೌಡರು ಹಾಗೂ ತಾಯಿ ಅಕ್ಕಮ್ಮರ ಸಮಾಧಿಗೆ ನಮಿಸಿದರು. ತನ್ನ ಪೂರ್ವಜರು ಗೌರವದಿಂದ ಬದುಕಿ ಬಾಳಿದ ಮನೆಯನ್ನು ಹೆಮ್ಮೆಯಿಂದ ಸ್ಮರಿಸಿದ ಗೌಡರು ಅಲ್ಲಿನ ಮನೆ ಮುಂದಿನ ಜಗುಲಿಯ ಬಗೆಗೆ ವಿಶೇಷ ಪ್ರೀತಿಯಿಂದ ತಮ್ಮ ಮೊದಲ ಕವನ ಸಂಕಲನಕ್ಕೆ ಜಗಲಿ ಏರಿ ಇಳಿದವರು ಎಂದೇ ಹೆಸರಿಟ್ಟ ಬಗೆಯನ್ನು ಪ್ರೀತಿಯಿಂದ ನೆನೆದರು. ಅಕ್ಷರ ಲೋಕದಿ ಪ್ರಥಮ ಹೆಜ್ಜೆ ಏರಿಸಿದ ತನ್ನೂರಿನ ಪ್ರಾಥಮಿಕ ಶಾಲೆಯ ಬಗೆಗೆ ಅಪಾರ ಗೌರವವಿಟ್ಟುಕೊಂಡಿರುವ ಗೌಡರು ತನ್ನ ತಂದೆಯೇ ತನಗೆ ಶಿಕ್ಷಕರಾಗಿ ಕಲಿಸಿದ್ದನ್ನು ಸಂತಸದಿಂದ ಸ್ಮರಿಸಿದರು. ದಸರಾ ಸಮಯದಲ್ಲಿ ತನ್ನೂರಿನಲ್ಲಿ ನಡೆಯುವ ರಂಗನಾಥ ಸ್ವಾಮಿ ಉತ್ಸವವನ್ನು ನೆನೆಯಲು ಗೌಡರು ಮರೆಯಲಿಲ್ಲ. ತದನಂತರ 5ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಕಲಿತ ಬಡವನಹಳ್ಳಿ ಶಾಲೆ, ಅಲ್ಲಿನ ಪರಿಸರವನ್ನು ಗೌಡರು ನೆನೆದರು. ಅಲ್ಲಿನ ಅರಳಿ ಮರದ ಕಟ್ಟೆಯ ಬಳಿ ತಾಯಿ ಪ್ರತಿದಿನ ಕಟ್ಟುತ್ತಿದ್ದ ಬುತ್ತಿಯನ್ನು ತಿನ್ನುತ್ತಿದ್ದ ನೆನಪು ಅವರನ್ನು ಪುಳಕಿತಗೊಳಿಸುತ್ತಿತ್ತು. 87 ವರ್ಷ ಹಳೆಯದಾದ ಮಧುಗಿರಿಯಲ್ಲಿ ಕಲಿತ ಪ್ರೌಢಶಾಲೆಯನ್ನು ಪರಿಚಯಿಸಿದ ಗೌಡರು ತಾವು ಕುಳಿತುಕೊಳ್ಳುತ್ತಿದ್ದ ಬೆಂಚಿನಲ್ಲಿ ಕುಳಿತು ಬಾಲ್ಯದ ನೆನಪುಗಳಲ್ಲಿ ಮಿಂದು ಸಂಭ್ರಮಿಸಿದರು. ಬಾಲ್ಯದಲ್ಲಿ ಬರೆದ ಕವಿತೆ ತಂಪಿನ ಗುಂಪಿನ ಕೇತಗೆ ಬನವನ್ನು ಕೂಡ ಅವರು ಬಣ್ಣಿಸಿದರು. ಮಸೀದಿಯ ಪ್ರಾರ್ಥನೆಗೆ ಮುಂಚೆಯೇ ಹೇಳುತ್ತಿದ್ದ ಗೌಡರು ಎನ್ ರಾಮಮೂರ್ತಿ ಮತ್ತು ಭೀಮಯ್ಯ ಮಾಸ್ಟರ್ಗಳ ಮನಸೂರೆಗೊಳ್ಳುತ್ತಿದ್ದ ಪಾಠ, ತುರುವೇಕೆರೆ TLN ರವರಿಂದ ಬೆಳೆದ ರಂಗಭೂಮಿ ಆಸಕ್ತಿಯ ಬಗೆಗೆ ಮನಸಾರೆ ಶ್ಲಾಘಿಸಿದರು. ಗೌಡರ ಏಳ್ಗೆಗೆ ಮಧುಗಿರಿ ಶಾಲೆ ಕೊಟ್ಟ ಕೊಡುಗೆ ಅಸಾಧಾರಣೀಯವಾದಂಥದ್ದು. ಆ ಶಾಲೆಯಲ್ಲಿಯೇ ಮಾಹಿತಿ ತಂತ್ರಜ್ಞಾನ ದಿಗ್ಗಜ ಇನ್ಫೋಸಿಸ್ ನಾರಾಯಣಮೂರ್ತಿಯವರು ಅಂದು ಇವರ ಸಹಪಾಠಿಯಾಗಿದ್ದು ನೆನೆದಾಗ ಗೌಡರು ಹೆಮ್ಮೆ ಪಡುತ್ತಾರೆ. ಓದು 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 ಎಂದಷ್ಟೇ ಹೇಳುತ್ತಿದ್ದ ತಂದೆಯ ವೇದವಾಕ್ಯವನ್ನ ಪರಿಪಾಲಿಸಿದ್ದರಿಂದಾಗಿ ಇಂದು ಗೌಡರು ಬರೆದ ಪುಸ್ತಕಗಳನ್ನು ಲಕ್ಷಾಂತರ ಅಭಿಮಾನಿ ಓದುಗರು ಓದುವಂತಾಗಿದೆ. ಓದಿನ ಜೊತೆಗೆ ಆಟದಲ್ಲೂ ಆಸಕ್ತಿ ತೋರುತ್ತಿದ್ದ ಗೌಡರು ಶಿವಣ್ಣನೊಂದಿಗೆ ಹಂಚಿಕೊಂಡ ಬಾಲ್ಯದ ನೆನಪುಗಳು ಅವರ ಬಹುಮುಖ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಶಿವಣ್ಣರುಗಳೇ, ನಾನು ಹುಟ್ಟಿ ಬೆಳೆದದ್ದೇ ಇಲ್ಲಿ, ಈ ದೇವಾಲಯದ ಪೌಳಿಯಲ್ಲಿ. ಬರಗೂರು ನಮ್ಮ ತಾಯಿ ತವರು ಮನೆ. ತುಂಬಾ ಸಂತೋಷ ಆಯಿತು ಗುರುಗಳೇ. ನಿಮ್ಮ ಬಗ್ಗೆ ಬರೀ ಓದಿ ಕೇಳಿ ತಿಳ್ಕೊಂಡಿದ್ದೆ, ಆದರೆ ಇವತ್ತು ನೋಡಿ ತಿಳ್ಕೊಳೋ ಭಾಗ್ಯನ ನೀವು ನನಗೆ ಒದಗಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಗುರುಗಳೇ. ಬನ್ನಿ ಗುರುಗಳೇ, ನಮ್ಮ ಊರಿನ ಜನ ಎಲ್ಲರೂ ಕಾಯ್ತಾ ಇರ್ತಾರೆ. ಈಗ ಹೋಗೋಣವಾ? ನೀವು ಗುದ್ಲಿ ಪೂಜೆನ ನೆರವೇರಿಸ್ಕೊಡ್ಬೇಕು. ಭೀಮಯ್ಯನವರೇ, ಒಂದು ಬೃಹತ್ ಭೀಮ ಕಾರ್ಯಕ್ಕೆ ನಾಂದಿ ಹಾಡಿದಿರಿ. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಧುಗಿರಿ ಪಟ್ಟಣದ ಸಮಸ್ತ ಜನರಿಗೂ, ಸುತ್ತಮುತ್ತ ಹಳ್ಳಿಯಿಂದ ಆಗಮಿಸಿರುವ ಜನರಿಗೂ, ನಮ್ಮೂರಿನ ಹೆಮ್ಮೆಯ ಪುತ್ರ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ಅಭಿಮಾನಿಗಳಿಗೂ ಸಮಾರಂಭಕ್ಕೆ ಸ್ವಾಗತ. ಬನ್ನಿ ಗುರುಗಳೇ, ಬನ್ನಿ ಬನ್ನಿ ಗುರುಗಳೇ, ಇಲ್ಲಿ ಕೂತ್ಕೊಳ್ಳಿ. ಬನ್ನಿ ಮಾಡಿ, ಜಾಗ ಮಾಡಿ ಅಲ್ಲಿ. ಬನ್ನಿ. ಮೊದಲನೆಯದಾಗಿ ಮಯೂರಿ ಅವರಿಂದ ಸ್ವಾಗತ ನೃತ್ಯ. ಡಾಕ್ಟರ್ ದೊಡ್ಡರಂಗೇಗೌಡರವರಿಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಗುರುಗಳೇ, ಬನ್ನಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬೈರಮಂಗಲ ರಾಮೇಗೌಡ, ಜನಮಾನಸದ ಸಾಹಿತ್ಯ ರತ್ನ
ಡಾಕ್ಟರ್ ದೊಡ್ಡರಂಗೇಗೌಡ ಅವರು 70 ಸಾರ್ಥಕ ವಸಂತಗಳನ್ನು ಪೂರೈಸಿ ನಮ್ಮ ಎದುರುಗಡೆ ಒಂದು ವಿಶಿಷ್ಟವಾಗಿರುವ ಅಭೂತಪೂರ್ವವಾಗಿರುವ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ, ಗೌರವಾರ್ಪಣೆಯನ್ನ ಸ್ವೀಕರಿಸ್ತಾ ಇದ್ದಾರೆ. 100 ಕಾಲ ಹೆಮ್ಮೆಯಿಂದ ಬಾಳಲಿ ಬೆಳಗಲಿ ಅಂತ ಎಲ್ಲರೂ ಶುಭ ಹಾರೈಸೋಣ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಸ್ವಾಗತ ಬಯಸ್ತೇನೆ. ಮುಖ್ಯವಾಗಿ ಅದರಲ್ಲೂ ನಮ್ಮ ಗುರುಗಳಾದಂಥ ಡಾಕ್ಟರ್ ದೊಡ್ಡರಂಗೇಗೌಡರಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ. ಗುರುಗಳೇ, ತಾವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದು ಬರೇ ನಮ್ಮ ತಂಡದ ಅಪೇಕ್ಷೆ ಆಗಿರಲಿಲ್ಲ, ಇಡೀ ನಮ್ಮ ಹಳ್ಳಿಯ ಆಸೆ ಆಗಿತ್ತು. ನಮ್ಮ ಗುರುಗಳು ಅವ್ರ ಹುಟ್ಟೂರಾದಂಥ ಕುರುಬರಳ್ಳಿಗೆ ಬರಬೇಕು ಅಂತ. ಕೊನೆಗೂ ಇವತ್ತು ಆ ಸುದಿನ ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗಾಗಿ ಇದು ನಮ್ಮ ಸೌಭಾಗ್ಯ, ನಮ್ಮ ಹಳ್ಳಿ ಜನಕ್ಕೆ ಇದೊಂದು ಒಳ್ಳೆ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಶುಭ ಸಂದರ್ಭದಲ್ಲಿ ನಮ್ಮ ಗುರುಗಳಿಗೆ ಒಂದು ಅಪೂರ್ವವಾದಂಥ ಉಡುಗೊರೆನ ನಾವೆಲ್ಲ ಕೊಡ್ಬೇಕು ಅಂದ್ಕೊತಾ ಇದ್ದೀವಿ. ಗುರುಗಳೇ, ತಾವಿದಕ್ಕೆ ಅನುಮತಿ. ಕನ್ನಡವೇ ನಮ್ಮ ಬದುಕು, ಕನ್ನಡವೇ ನಮ್ಮ ಬೆಳಕು, ಕನ್ನಡವೇ ನಮ್ಮ ಬದುಕು, ಕನ್ನಡವೇ ನಮ್ಮ ಬೆಳಕು, ಕನ್ನಡವ ಬಳಸೋಣ ಎಲ್ಲದಕ್ಕೂ, ಕನ್ನಡವೇ ಚೈತನ್ಯ ಎಲ್ಲದಕ್ಕೂ. ಅಕ್ಕರೆಯ ಸಹೃದಯರೇ, ನಮ್ಮ ಊರಿನ ಜನರೇ, ನನ್ನ ಅಭಿಮಾನಿಗಳೇ, ನೀವೆಲ್ಲ ಸೇರಿ ಈ ಹೊತ್ತು ನನ್ನ 70ನೆಯ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಒಬ್ಬ ಕವಿಯನ್ನು ನೀವು ಎಷ್ಟೊಂದು ಪ್ರೀತಿಸಿದಿರಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಕಳೆದ 5 ದಶಕಗಳಿಂದ ನಾನು ನಮ್ಮ ಊರನ್ನು ಬಿಟ್ಟು ಹೊಟ್ಟೆಪಾಡಿಗಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ಆದರೆ ಬೆಂಗಳೂರಿನ ನನ್ನ ಮನೆಯಲ್ಲಿದ್ದರೂ ಕೂಡ ನಾನು ಸದಾಕಾಲವೂ ಕೂಡ ಕುರುಬರಹಳ್ಳಿಯಲ್ಲೇ ಇದ್ದೇನೆ ಅಂತ ಹೇಳಿ ಧ್ಯಾನಿಸ್ತಾ ಇದ್ದೆ. ನನ್ನ ಮನೆಯ ಮುಂದೆನೇ ಕುರುಬರಹಳ್ಳಿಯ ಪರಿಸರವನ್ನು ನಿರ್ಮಿಸಿಕೊಂಡಿದ್ದೆ. ಹೀಗಾಗಿ ನನ್ನ ಮನೆಯ ಮುಂದಿನ ಹಸಿರು ಕುರುಬರಹಳ್ಳಿಯ ನೆನಪನ್ನು ತರ್ತಾ ಇತ್ತು. ಶಿವಣ್ಣ ನಮ್ಮೂರು ಹುಡುಗ, ನನ್ನ ನಲ್ಮೆಯ ತರುಣ, ನನ್ನ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡು ನನ್ನ ಹಾಡುಗಳನ್ನು ಹಾಡುವ ಮುಖಾಂತರವಾಗಿ ತುಂಬ ಸುಂದರವಾದಂಥ ಜೀವನವನ್ನು ರೂಪಿಸಿಕೊಂಡಿದ್ದಾನೆ. ಹಾಡುಗಳಿಂದ ತನ್ನ ಬದುಕಿನ ನಿರ್ವಹಣೆ ಮಾಡ್ತಿದ್ದಾನೆ. ಅವನ ಅಭಿಮಾನಕ್ಕೆ ನಾನು ಋಣಿ, ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಋಣಿ. 14 ಬಾರಿ ನಾನು ಜಗತ್ತನ್ನು ಸುತ್ತಿ ಬಂದಿದ್ದೇನೆ. ಯಾವ್ಯಾವ ದೇಶದಲ್ಲೋ ಸನ್ಮಾನ ಆಗಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಮ್ಮೂರಿನ ಜನತೆ ನನಗೆ ಸನ್ಮಾನ ಮಾಡ್ತಾ ಇರೋದ್ರಲ್ಲಿ ನಾನು ತಲೆಬಾಗಿ ವಂದಿಸ್ತೇನೆ. ನಿಮ್ಮೆಲ್ಲರ ಬಾಂಧವ್ಯ ಕರುಳ ಬಳ್ಳಿಯ ಸಂಬಂಧ. ಹೆಣ್ಣುಮಗಳು ತನ್ನ ಹುಟ್ಟೂರಿಗೆ ಬರುವ ಸಂದರ್ಭದಲ್ಲಿ ಅದನ್ನ ಹುಟ್ಟೂರು ಅನ್ನೋದಕ್ಕಿಂತ ಅದನ್ನ ತವರು ಮನೆ ಅಂತ ಹೇಳಿ ಅಂದ್ಕೋತಾಳೆ. ನಾನೀಗ ತವರು ಮನೆಗೆ ಬಂದಿದ್ದೇನೆ. ನನ್ನ ಹಳ್ಳಿಯ ಜನ ನನ್ನ ಇಷ್ಟೊಂದು ಪ್ರೀತಿಸ್ತಾರೆ ಅಂತ ಹೇಳಿ ಶಿವಣ್ಣ ಹೇಳಿದರು. ಶಿವಣ್ಣ ಸಾಬೀತುಪಡಿಸಿದರು. ಮತ್ತೆ ಮತ್ತೆ ಸಭೆಗಳಲ್ಲಿ, ಸಂಗೀತ ಸಂಜೆಗಳಲ್ಲಿ ನನ್ನ ಹಾಡುಗಳನ್ನೇ ಹಾಡ್ತಾ ಆ ವ್ಯಕ್ತಿ ಎಷ್ಟೊಂದು ನನ್ನ ಬಗ್ಗೆ ಅಭಿಮಾನವನ್ನು, ಅಕ್ಕರೆಯನ್ನು, ನಲ್ಮೆಯನ್ನು, ಪ್ರೀತಿ, ಸ್ನೇಹ, ವಿಶ್ವಾಸವನ್ನು ತೋರ್ತಾ ಇದ್ದಾರೆ ಅಂತಂದರೆ ನನಗೆ ಈ ಸಂದರ್ಭದಲ್ಲಿ ನಾನು ಯಾವ ಬಗೆಯಲ್ಲಿ ಉತ್ತರ ಕೊಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಶಿವಣ್ಣನಿಗೆ, ಅವರ ಎಲ್ಲ ಗೆಳೆಯರಿಗೆ, ನಮ್ಮೂರಿನ ಎಲ್ಲ ರಸಿಕರಿಗೆ ನಾನು ಋಣಿ. ಸೂರ್ಯ ಚಂದ್ರರಿರೋವರೆಗೆ ಕನ್ನಡ ಬಾಳುತ್ತೆ, ಬದುಕುತ್ತೆ, ಇದು ದೊಡ್ಡರಂಗೇಗೌಡನ ಆಶಯ. ಭೂಮಿ ಬಾನಿರೋವರೆಗೆ ಕನ್ನಡ ಬಾಳುತ್ತೆ, ನದಾ ನದಿಗಳಿರೋವರೆಗೆ ಕನ್ನಡ ಇರುತ್ತೆ ಎನ್ನುವ ಅಚಲವಾದ ನಂಬಿಕೆ ನನ್ನ. ಕನ್ನಡಕ್ಕೆ ಜಯವಾಗಲಿ, ಕನ್ನಡಕ್ಕೆ ಜಯವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಏಳ್ಗೆ, ಸಿರಿಗನ್ನಡಂ ಏಳ್ಗೆ. ಎಲ್ರಿಗೂ ನಮಸ್ಕಾರ. ತುಂಬಾನೇ ಧನ್ಯವಾದಗಳು ಗುರುಗಳೇ, ನಿಮ್ಮ ಆಶೀರ್ವಾದ. ಬನ್ನಿ ಗುರುಗಳೇ, ಬನ್ನಿ. ಡಾಕ್ಟರ್ ದೊಡ್ಡರಂಗೇಗೌಡರು ಮಧುಗಿರಿಗೆ ಭೇಟಿ ನೀಡಿ ಹೋದ ನಂತರ ಅಲ್ಲಿನ ಜನರೆಲ್ಲ ಬಹಳ ಹೆಮ್ಮೆಯಿಂದ ಕವಿಮನವನ್ನು ಧ್ಯಾನಿಸುತ್ತಿದ್ದಾರೆ. ದೊಡ್ಡರಂಗೇಗೌಡರ ಸಾಹಿತ್ಯಿಕ ಸಾಧನೆಯಿಂದ ಪ್ರಪಂಚದ ಭೂಪಟದಲ್ಲಿ ಗುರುತಿಸಿಕೊಂಡ ಹಿರಿಮೆ ಮಧುಗಿರಿಯದ್ದಾಗಿದೆ. ಹುಟ್ಟಿದ ಊರಿನ ಜನರ ಪ್ರೀತಿ, ಅಭಿಮಾನ, ಹಾರೈಕೆಗಳಿಂದ
ಮೆಚ್ಚಿನ ಕವಿ ನೂರ್ಕಾಲ ಬಾಳಲಿ, ಕನ್ನಡ ಸಾರಸ್ವತ ಲೋಕದಲ್ಲಿ ಇನ್ನೂ ಉತ್ತಮ ಸಾಧನೆಗಳನ್ನು ಮಾಡಿ ಕರುನಾಡ ಕಣ್ಮಣಿಯಾಗಲಿ ಎಂಬುದೇ ಎಲ್ಲರ ಹಾರೈಕೆ. ನಿನ್ನೆ ಕಾರ್ಯಕ್ರಮದಲ್ಲಿ ದೊಡ್ಡರಂಗೇಗೌಡ್ರವ್ರ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು. ಅಷ್ಟೇ ಅಲ್ಲ, ನಿಮ್ಮ ನಾಟ್ಯನೂ ತುಂಬಾನೇ ಸೊಗಸಾಗಿತ್ತು. ಅಜ್ಜ ಅಜ್ಜಿ ಎಷ್ಟು ಪ್ರೀತಿಯಿಂದ ಇದ್ದಾರಲ್ಲ. ಪ್ರೀತಿಸಿದ್ರೆ ಇವ್ರ ತರ ಪ್ರೀತಿಸ್ಬೇಕು. ನಾವು ಅವ್ರ ಹಾಗೆ ಬಾಳೋಣ. ಅಯ್ಯೋ ದೇವ್ರೆ, ಪರಮೇಶ್ವರ, ನನ್ನ ಮಗ ಶಿವನಿಗೆ ಏನು ಆಗದೆ ಇರಲಿ, ಅವ್ನ ನೀನೇ ಕಾಪಾಡ್ಬೇಕು ದೇವ್ರೆ. ಶಂಕರ, ಯಾಕೆ ಎಲ್ರು ಗಾಬರಿ ಆಗ್ತೀರಾ? ಹೆದರ್ಕೋಬೇಡ. ನೋಡು, ಆ ಶಿವಣ್ಣನಿಗೆ ಏನೂ ಆಗಲ್ಲ. ಆ ದೇವ್ರು ಬಂದು ಕಾಪಾಡ್ತೀನಿ. ನಮ್ ಶಿವಣ್ಣವ್ರಿಗೆ ಒಳ್ಳೇದಾದ್ರೆ ಮಾತ್ರನೇ ನಾನ್ ದೇವಸ್ಥಾನ ಕಟ್ಸೋದು. ನೋಡ್ರಿ, ಆಕ್ಸಿಡೆಂಟ್ ಮಾಡ್ದವ್ ನನ್ನ ಕೈಗೆ ಸಿಕ್ಕಿದ್ರೆ ಅವನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ಆಕ್ಸಿಡೆಂಟ್ ಮಾಡ್ದವ್ನ ಸುಮ್ನೆ ಬಿಡಬೇಡಿ. ನೀವು ಬಿಟ್ರು ನಾವು ಸುಮ್ನೆ ಬಿಡಲ್ಲ. ಶಂಕರ, ದುಡುಕ್ಬೇಡಪ್ಪ. ನಾವು ಕಾನೂನ ಕೈಗೆ ತಗೋಬಾರ್ದು. ನಮ್ ಶಿವಣ್ಣವ್ರಿಗೆ ಏನೂ ಆಗಲ್ಲ. ನಮ್ ಶಿವಣ್ಣವ್ರಿಗೆ ಏನೂ ಆಗಲ್ಲ. ನಮ್ ಶಿವಣ್ಣವ್ರಿಗೆ ಏನೂ ಆಗಲ್ಲ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಬೇಕು. ಒಬ್ಬ ಡಾಕ್ಟರ್ ಆಗಿ ನನ್ನ ಕೈಲಾದ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಶಿವಣ್ಣನ ನೀವೆಲ್ಲರೂ ಎಷ್ಟು ಇಷ್ಟಪಡ್ತೀರೋ ಅದರ 10ರಷ್ಟು ನಾನು ಕೂಡ ಶಿವಣ್ಣನ ಇಷ್ಟಪಡ್ತೀನಿ. ಯಾರು ನೊಂದ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಆದಷ್ಟು ಬೇಗ ಶಿವಣ್ಣ ಹುಷಾರಾಗ್ಲಿ ಅಂತ ನಾವೆಲ್ಲರೂ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಡಾಕ್ಟ್ರೆ, ಶಿವಣ್ಣ ನಮಗ್ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಬೇಕಾದವನು. ಸಮಾಧಾನ ಸಮಾಧಾನ, ಶಿವನಿಗೆ ಏನೂ ಆಗಲ್ಲ, ಆ ಭಗವಂತ ಇದ್ದಾನೆ. ಥ್ಯಾಂಕ್ ಯು. ಬನ್ನಿ ಡಾಕ್ಟರ್. ಇನ್ನೇನಪ್ಪ, ಸಮಾಧಾನ ಆಯ್ತಾ? ಎತ್ತು ಕರ್ಣಿದ ಸಂಕಟ ಆ ದೇವ್ರಿಗೊಬ್ಬನಿಗೆ ಗೊತ್ತು. ಆ ದೇವ್ರು ಶಿವ ಕೈ ಬಿಡಲ್ಲ, ಖಂಡಿತ ಬಿಡಲ್ಲ, ಉಳಿಸ್ತಾನೆ. ಸಮಾಧಾನ ಮಾಡ್ಕೊ. ನಂಬಿದವ್ರನ್ನ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ನಮ್ ಶಿವಣ್ಣನಿಗೇನು ಆಗೋಲ್ಲ. ನಾವೆಲ್ಲರೂ ಸೇರಿ ದೇವರಲ್ಲಿ ಮೊರೆ ಹೋಗೋಣ. ಶಿವಣ್ಣನಿಗೆ ಒಳ್ಳೇದೇ ಆಗುತ್ತೆ. ಎಲ್ಲರೂ ಧೈರ್ಯವಾಗಿರಿ. ನಮ್ ಶಿವಣ್ಣ ಬೇಗ ಗುಣ ಆಗ್ಲಿ ಅಂತ ಆ ಭಗವಂತನ ಕೇಳ್ಕೊಳ್ಳೋಣ. ಬನ್ನಿ ಬನ್ನಿ. ಡಾಕ್ಟ್ರೆ, ಊರ್ ಜನ ಎಲ್ಲ ಶಿವಣ್ಣ ಆರೋಗ್ಯ ಸರೋಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಾನು ಹೋಗಿ ಬರ್ಲಿ? ಸರಿ ಡಾಕ್ಟರ್, ನೀವು ಹೋಗ್ಬಿಟ್ಟು ಬನ್ನಿ. ಶಿವಣ್ಣನ ನಾನು ನೋಡ್ಕೋತೀನಿ. ಸರಿ ಡಾಕ್ಟರ್. ಪರಮಾತ್ಮ, ಶಿವಣ್ಣನ ಒಳ್ಳೇದು ಮಾಡಪ್ಪ.
ಹೇಗೆ ತಾನೇ ಮರೆಯಲಿ. ಅನ್ನ ನೀಡಿದ ಈ ಮಣ್ಣನ್ನು ನಾ ಹೇಗೆ ತಾನೇ ತೊರೆಯಲಿ. ಜನ್ಮ ನೀಡಿದ ಭೂತಾಯಿಯ ನಾನೇಗೆ ತಾನೇ ಮರೆಯಲಿ. ಅನ್ನ ನೀಡಿದ ಈ ಮಣ್ಣನು ನಾನೇಗೆ ತಾನೇ ತೊರೆಯಲಿ. ನಾನು ದೊಡ್ಡರಂಗೇಗೌಡರ ಅಭಿಮಾನಿ. ಬರ್ತಾಳೆ ಕನಸಿನ ರಾಣಿ, ತರ್ತಾಳೆ ಮಿಂಚಿನ ವಾಣಿ, ಕೊಡ್ತಾಳೆ ಮುತ್ತಿನ ಬೇಣಿ, ರೆಡಿ ಮಾಡು ಚಿನ್ನದ ದೋಣಿ. ಮುಂಜಾನೆ ಮೂಡಿದ ಹಾಗೆ, ತಂಗಾಳಿ ತೀರಿದ ಹಾಗೆ, ಹೊಂಬಾಳೆ ತೂಗಿದ ಹಾಗೆ, ಕೆಂದಾಳೆ ನೀನು ನನಗೆ. ತೇರಾಯೇರಿ ಅಂಬರದಾಗೆ ನೇಸರು ನಗುತ್ತಾಳೆ. ದೊಡ್ಡರಂಗೇಗೌಡರಿಗೆ ಜೈವಾಗ್ಲಿ. ಗುರುಗಳೇ, ಗುರುಗಳೇ, ಅಭಿಮಾನಿ. ನೀವು ಸಂಗೀತ ಅವನಿಗೆ ಪ್ರಾಣ ಭಿಕ್ಷೆ ನೀಡ್ತು. ನೀವು ನನ್ನ ಪಾಲಿನ ದೇವರು ಗೌಡ್ರೆ, ದೇವರು, ನಮ್ಮ ಪಾಲಿನ ದೇವರು. ಸಂಗೀತ ಸರಸ್ವತಿ ದೊಡ್ಡವಳು, ಸಾಹಿತ್ಯ ಸರಸ್ವತಿ ದೊಡ್ಡವಳು, ನನ್ನ ನಲ್ಮೆ ಶಿವಣ್ಣನನ್ನ, ಅಕ್ಕರೆ ಶಿವಣ್ಣನನ್ನ, ನನ್ನ ರಸಿಕ ಶಿವಣ್ಣನನ್ನ ಬದುಕಿದ್ದು ಸಾಹಿತ್ಯ ಸರಸ್ವತಿ. ಸಾಹಿತ್ಯ, ಸಂಗೀತ, ಸಂಗೀತ ಶಿವಣ್ಣನ ಸಂಗೀತ ಸಾಹಿತ್ಯದಲ್ಲಿ ಸಂಗೀತದ ಶಕ್ತಿಯಿಂದಲೇ ಇವತ್ತು ಶಿವಣ್ಣ ಬದುಕೊಂಡು ಸಾಹಿತ್ಯ ಸರಸ್ವತಿಯನ್ನ ಹೋಲಿಸಿಕೊಂಡಿದ್ದಾನೆ ನಮ್ಮ ಶಿವಣ್ಣ. ಆತ್ಮೀಯ ಶಿವಣ್ಣನಿಗೆ ಜಯವಾಗಲಿ. ಶಿವಣ್ಣನಿಗೆ ಜಯವಾಗಲಿ. ಉಳಿಸಿತು ಅಭಿಮಾನ, ಅಭಿಮಾನಿಯ ಜೀವಶ್ರುತಿ.
ಮೆರೆಯಿತು ಹಳ್ಳಿ ಸೊಗಡು.